ಎಷ್ಟೋ ಬಾರಿ ಆತ್ಮೀಯರ ನಿರೀಕ್ಷೆಗಳನ್ನು ತಣಿಸುವ ಹಪಾಹಪಿಯಲ್ಲಿ ನಮ್ಮ ಕನಸುಗಳು ಕರಗುತ್ತದೆ. ನಿಮ್ಮ ಕನಸಿಗಾಗಿ ಶ್ರಮಿಸಿ, ಅದು ನಿರೀಕ್ಷೆಗೂ ಮೀರಿದ ಸಾಧನೆಗೆ ಕಾರಣವಾಗಬಹುದು. ನೆನ್ನೆಯ ನೆನಪುಗಳು ನಗಿಸುತ್ತೆ, ಅಳಿಸುತ್ತೆ, ಚಿಂತೆಗೆ ಹಚ್ಚುತ್ತೆ. ಅದರಾಚೆಗೂ ಕೆಲವು ಜೀವಗಳು ನಮ್ಮ ಬದುಕಿಗೆ ಸ್ಫೂರ್ತಿಯ ಸೆಲೆಯಾಗಿ ನಮ್ಮ ನಾಳೆಗಳನ್ನು ರಂಗಾಗಿಸುತ್ತವೆ. ಅಂಥವರನ್ನು ಪ್ರೀತಿಸೋಣ, ಗೌರವಿಸೋಣ. 99 ಸಲ ಸಹಾಯ ಮಾಡಿ, 100ನೇ ಸಲ ಇಲ್ಲ ಎಂದು ಹೇಳಿ. 100ನೇ ಸಲ ಇಲ್ಲ ಎನ್ನುವ ಪದವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವ ಮನುಷ್ಯರ ಮಧ್ಯೆ ನಾವು ಜೀವನ ಮಾಡುತ್ತಿದ್ದೇವೆ. ನಾವು ತಪ್ಪುಗಳನ್ನು ಮಾಡುವಂತಹ ಪರಿಸ್ಥಿತಿಯನ್ನು ಸೃಷ್ಟಿಸುವ ಬದುಕೆ ಕಡೆಗೊಮ್ಮೆ ಅದನ್ನು ತಿದ್ದಿಕೊಳ್ಳುವ ಅವಕಾಶವನ್ನು ಕೊಡುತ್ತೆ. ಬದಲಾಗುವ ಮನಸ್ಸು ಮಾತ್ರ ನಮಗಿರಬೇಕು. ಪರಿಶ್ರಮದ ಜೊತೆಗೆ ಉದ್ದೇಶ ಒಳ್ಳೆಯದಾಗಿದ್ದಾಗ ಮಾತ್ರ ನಾವು ಸಾಧಿಸುವ ಯಶಸ್ಸಿಗೆ ಅರ್ಥ ಬರುತ್ತದೆ. ನಮ್ಮೊಳಗೊಂದು ಸಾರ್ಥಕತೆ ಮೂಡುತ್ತದೆ. ನಿಮ್ಮ ಪ್ರೀತಿ ಯಾರಾದರೂ ತಿರಸ್ಕರಿಸಿದರೆ ಚಿಂತಿಸಬೇಡಿ. ಸಮಸ್ಯೆ ನಿಮ್ಮಲ್ಲಿಲ್ಲ, ಆದರೆ ಆ ವ್ಯಕ್ತಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಕತ್ತಲೆಯ ನಂತರ ಬರುವ ಬೆಳಕು ಎಷ್ಟು ಆನಂದವನ್ನು ನೀಡುತ್ತದೆಯೋ, ಹಾಗೆಯೇ ಕಷ್ಟಗಳ ನಂತರ ಬರುವ ಆನಂದವು ಬಹಳ ಸಂತೋಷವನ್ನು ನೀಡುತ್ತದೆ. ನಾನು ಉತ್ತಮ ಹೃದಯವನ್ನು ಹೊಂದಿದ್ದೇನೆ. ನಾನು ಎಲ್ಲರಿಗೂ ಸಹಾಯ ಮಾಡುತ್ತೇನೆ. ನಾನು ಎಲ್ಲರನ್ನು ತುಂಬ ನಂಬುತ್ತೇನೆ. ನಾನು ಎಲ್ಲರ ಜೊತೆ ಬೆರೆಯುತ್ತೇನೆ. ನಾನು ಎಲ್ಲರನ್ನು ತುಂಬ ಪ್ರೀತಿಸುತ್ತೇನೆ ಮತ್ತು ನಾನೇ ಹೆಚ್ಚು ನೋವನ್ನು ಅನುಭವಿಸುತ್ತೇನೆ. ನೀನು ನಗುತ್ತಿರುವಷ್ಟು ಹೊತ್ತು ನನ್ನ ಕವಿತೆ ಉಸಿರಾಡುತ್ತದೆ. ನಿನ್ನ ಹಲ್ಲೆಗೆ ಈ ಕೆನ್ನೆ ಕಾದಿದೆ. ನಿನ್ನ ಕಿರುಬೆರಳು ಬೆರವ ಗಾಗುಣಿತ ಪ್ರಣಯ. ನಿನ್ನೊಳಗೆ ಇರುವ ನನ್ನೊಲವ ಕೊಲ್ಲದಿರು. ನಮ್ಮ ಕೆಲವು ನಿರ್ಧಾರಗಳು ಇಂದು ಗೊಂದಲಕ್ಕೆ ತಳ್ಳಿದರೂ ಭವಿಷ್ಯದಲ್ಲಿ ಸರಿ ಎನಿಸುತ್ತದೆ. ಯಾಕೆಂದರೆ ಅವುಗಳಿಂದ ಭವಿಷ್ಯಕ್ಕೊಂದು ಚೆಂದದ ತಿರುವು, ಗೆಲುವು ಸಿಗುತ್ತದೆ. ವಿಶ್ವವೇ ವೇದಿಕೆ, ಬದುಕೇ ರಂಗಭೂಮಿ. ಜೊತೆಯಾಗೋರೆಲ್ಲ ಸಹ ಕಲಾವಿದರು. ನಟಿಸಿದಾಗಲೇ ಬದುಕು ರಂಗಾಗೋದು. ಕೋಟಿ ಮೈಲಿನ ಅಂತರವಿದ್ದು ಅದ್ಯಾವುದೋ ತುದಿಯಲ್ಲಿ ಬೆಸೆದಂತಿದೆ ಭೂಮಿ ಬಾನು. ಹೊರುವ ಭೂಮಿಗೂ ಬೆಳಗೋ ಬಾನಿಗೂ ಇರದ ಅಹಂ ನಮ್ಮಿರುವ ಕೊಲ್ಲುವುದು. ಎಲ್ಲ ಅಂತರದ ಅಂತ್ಯ ಮಿಲನ. ಮಳೆಗೂ ಮುನ್ನ ಕೆಲವೊಮ್ಮೆ ಮಾತ್ರ ಆಗಸದಲ್ಲಿ ಕಾಮನಬಿಲ್ಲು ಮೂಡಿಬರುತ್ತದೆ. ಹಾಗೆಯೇ ಸಂತೋಷವು ಜೀವನದಲ್ಲಿ ಆಗಾಗ ಬಂದು ಕಷ್ಟಗಳು ಶಾಶ್ವತವಲ್ಲವೆಂದು ನೆನಪಿಸುತ್ತದೆ. ಮಂಜು ಸುರಿಯುವ ಮುಂಜಾವಲು, ಬಿಸಿ ದಾಟಿಸುವ ನಿನ್ನ ಸ್ಪರ್ಶ 11ನೇ ಅದ್ಭುತ. ನಿನ್ನ ಬೆರಳ ಸಂಶೋಧನೆಗೆ ಎನ್ನ ತಲೆಗೂದಲು ಪಠ್ಯವಾಗಲಿ. ನೀ ಮಾಡುವ ಗಾಯಗಳೆಲ್ಲ ಸುಖದ ಕುರುಹು. 5 ವರ್ಷದವರಿದ್ದಾಗ ಅಮ್ಮ ನಮ್ಮ ಕೈ ಹಿಡಿದು ರೋಡು ದಾಟಿಸಿದರೆ, ನಮಗೆ 25 ದಾಟಿದಾಗ ನಾವು ಅಮ್ಮನ ಕೈ ಹಿಡಿದು ರೋಡ್ ಕ್ರಾಸ್ ಮಾಡಿಸ್ತೀವಿ. ಆದರೂ ನಾವು ಅಮ್ಮ ಆಗೋಕೆ ಸಾಧ್ಯವಿಲ್ಲ. ಅಮ್ಮ ಅಮ್ಮನೇ. ಪಾಂಡವರ ನ್ಯಾಯ ಮತ್ತು ಕೌರವರ ಅನ್ಯಾಯ ಕತೆ ನಾನು ಪುಸ್ತಕದಲ್ಲೇ ಮಾತ್ರ ಓದಿದ್ದೆ. ಆದರೆ ಅದನ್ನು ಈ ಜೀವನದಲ್ಲಿ ಅನುಭವಿಸುತ್ತಿದ್ದೇನೆ. ಎಲ್ಲಿ ಅನ್ಯಾಯ ನಡೆಯುತ್ತದೆಯೋ ಅದನ್ನು ವಿರೋಧಿಸೋಕೆ ಅವರಪ್ಪ ಈ ಯಲ್ಲಪ್ಪ ಮತ್ತೆ ಮತ್ತೆ ಜನ್ಮಿಸುತ್ತಾನೆ. ಹೆತ್ತವರ ಆಶೀರ್ವಾದ, ಗುರು ಹಿರಿಯರ ಹಾರೈಕೆ, ಹೊತ್ತು ಹೊತ್ತಿಗೂ ಕಾಯ್ದು ಮತ್ತೇನೂ ಆಗದಂತೆ ನಾವು ನಾವಾಗೇ ಬೆಳೆದಿಲ್ಲ. ಕಷ್ಟ ತಾನಾಗೇ ಕರಗೋಲ್ಲ. ಎಲ್ಲವೂ ಮತ್ತೊಬ್ಬರ ಹಾರೈಕೆಯ ಫಲ. ಬೇರೂರಿದ ಬೇರನ್ನು ಮರೆತರೆ ಬೆಳೆದ ಮರಕ್ಕೆ ಆಯಸ್ಸು ಕಡಿಮೆ. ನಿತ್ಯ ನಿರಂತರವಾಗಿರಲಿ ನಮ್ಮವರ ಮೇಲಿನ ಒಲುಮೆ. ಮನಸ್ಸಿನ ಮಹಾಮೌನಕ್ಕೆ, ಏಕಾಂತವೆಂಬ ದಿವ್ಯ ಧ್ಯಾನಕ್ಕೆ ಬೇಕಿದೆ ನಿನ್ನ ಸನ್ನಿಧಾನ. ನಿನ್ನ ಹೆಜ್ಜೆ ಸದ್ದಿಗೆ, ಸಣ್ಣ ಪುಟ್ಟ ಕದಲಿಕೆಗೆ ತಾಳ ತಪ್ಪುತ್ತಿದೆ ವೈವದಾನ. ನಿನ್ನ ರೂಪರಾಶಿ ಅದ್ವಿತೀಯ. ನೀ ಸಿಕ್ಕರೆ ಬದುಕಿದು ದಿನಂಪ್ರತಿ ಅಕ್ಷಯ ತೃತೀಯ. ಗುಣದಿಂದ ಗುಣಿಸಿದರೆ ಗುಣವಂತ,
ಭಾವನೆಗಳಿಂದ ಭಾಗಿಸಿದರೆ ಭಾಗ್ಯವಂತ, ಹಣದಿಂದ ಕೂಡಿಸಿದರೆ ಸಿರಿವಂತ, ಇದ್ದದ್ದನ್ನು ಕಳೆದರೆ ಸಾಲವಂತ. ಇವೆಲ್ಲರನ್ನು ಗುಣಿಸಿ ಭಾಗಿಸಿ ಕೂಡಿಸಿ ಕಳೆಯುವವನು ಭಗವಂತ. ಜೀವನದ ಗಣಿತ. ಹೃದಯವೆಂಬ ಲಾಟೀನಿನ ಬೆಳಕಲ್ಲಿ ಮಿಂಚಾಗಿ ಮಿನುಗೋ ನೆನಪು ನೀನು. ನನಗಷ್ಟೇ ಕಾಣುವೆ, ನನ್ನಷ್ಟೇ ಕಾಡುವೆ, ಊಹೆಗೆ ನಿಲುಕದ ಮಾಯೆ ನೀನು. ಬದಲಾವಣೆ ಜಗದ ನಿಯಮ, ಕಾಲ ಹೆಜ್ಜೆ ಇಟ್ಟಂತೆ ಬದುಕು ಬದಲಾಗುತ್ತೆ, ದಾರಿ ಬದಲಾಗುತ್ತೆ. ನಮ್ಮೊಳಗಿನ ಪ್ರೀತಿ ಕೂಡ ಪ್ರಕೃತಿಯೇ ಬದಲಾವಣೆಯ ಬಟ್ಟೆ ತೊಡುವಾಗ ನಾನು ನೀನು ಯಾವ ಲೆಕ್ಕ. ನಾವು ಎಲ್ಲ ವಿಷಯದಲ್ಲೂ ವಾದ ಮಾಡಿ ಗೆಲ್ಲೋಕೆ ಆಗಲ್ಲ. ಕೆಲವು ಸಮಯದಲ್ಲಿ ಮೌನವಾಗಿದ್ದು ಬಿಡಬೇಕು. ನಮ್ಮ ಮೌನವೇ ಜಯ ತಂದು ಕೊಡುತ್ತದೆ. ವಿಶ್ವ ಮಧುಮೇಹ ದಿನ. ಮಧುಮೇಹಕ್ಕಿಂತ ಮಧುಮೇಹ ಹೆಚ್ಚು ಅಪಾಯಕಾರಿ. ಸಕ್ಕರೆಯಂಥ ಮನಸ್ಸಿರಲಿ, ಸಕ್ಕರೆ ಭರಿತ ದೇಹವಲ್ಲ. 100 ಮನಸ್ಸುಗಳ ನೋಯಿಸಿ ಹಚ್ಚಿದರೇನು ದೇವರ ಮುಂದೆ ದೀಪ. ತಡೆಯುವುದೇನು ಅದು ನೊಂದ ಮನಸ್ಸುಗಳು ನೀಡುವ ಶಾಪ. ಮದುವೆಯ 3 ಗಂಟು, 7 ಜನ್ಮದ ಪ್ರೀತಿಯ ನಂಟು. ಮದುವೆಯ ಸಪ್ತಪದಿ, 7 ಜನಗಳ ಪ್ರೀತಿಯ ಬಂಧನ. ದುಃಖ ದುಮ್ಮಾನಗಳ ಜೀವನದ ಜೊತೆಗೆ ಮರಣದ ತನಕ ಜೊತೆಗಿರುವ ತವಕ. 2 ಹೃದಯಗಳ ಮಿಲನ, ಶುರುವಾಗುವುದು ಹೊಸ ಜೀವನ. ಮನಸ್ಸು ಮನಸ್ಸು ಕೂಡಿ ಬೆಸೆದಿದೆ ಮಧುರ ಮೈತ್ರಿಯ ಬೆಸುಗೆ. ಮದುವೆ ನನ್ನ ಪಾಲಿಗೆ ಸುಮಧುರ ಸುಂದರ ಬಂಧನ. ಪ್ರೀತಿಯ ಸಾಕ್ಷಾತ್ಕಾರ, ಸಂಗಾತಿ ನನ್ನ ದೇವತೆ. ಮುಖವಾಡ ಧರಿಸಿ ಬಾಳುತ್ತಿರುವ ಜನರು, ಮುಖವಾಡದ ಹಿಂದೆ ಅಡಗಿರುವ ಕ್ರೂರ ಮುಖಗಳು. ಸುಖದಲ್ಲಿ ಜೊತೆಗೆ ದುಃಖದಲ್ಲಿ ಕೈಬಿಡುವ ಗುಣದವರು. ನಮ್ಮವರು ನಮ್ಮವರು ಎಂದು ಬೆನ್ನಿಗೆ ಚೂರಿ ಹಾಕೋ ಮೃಗಗಳು. ಆಸ್ತಿ ಅಂತಸ್ತು ಹೆಸರು ಗೌರವ ಗಳಿಸುವ ದುರಾಸೆಯಲ್ಲಿ ಮನುಷ್ಯತ್ವವನ್ನು ಮರೆತು ಪ್ರಗತಿಯತ್ತ ಸಾಗುತ್ತಿರುವ ಮೂರ್ಖರು. ಮುಖವಾಡ ಧರಿಸಿ ಬಾಳುತ್ತಿರುವ ಜನರು, ಮುಖವಾಡದ ಹಿಂದೆ ಅಡಗಿರುವ ಕ್ರೂರ ಮುಖಗಳು. ಜಗತ್ತಿನಲ್ಲಿ ಯಾರಿಂದನೂ ಯಾರನ್ನೂ ತುಳಿಯಲು ಸಾಧ್ಯವಿಲ್ಲ. ಆದರೆ ತುಳಿಯುತ್ತಿರುವವರ ಮುಂದೆ ತಲೆ ಎತ್ತಿ ನಡೆಯುತ್ತೇನೆ ಎಂಬ ಹಠ ಇರಲಿ. ಸಿಗಲ್ಲ ಅಂತ ಗೊತ್ತಿದ್ರೂ ನಾವು ಅದನ್ನೇ ಇಷ್ಟಪಡ್ತೀವಿ. ಯಾಕೆ ಗೊತ್ತಾ? ಸಿಗುವ 100 ವಸ್ತುಗಿಂತ ಸಿಗದೇ ಇರೋ ಒಂದು ವಸ್ತು ಮಾತ್ರ ಮನಸ್ಸನ್ನು ಗೆದ್ದಿರುತ್ತೆ. ಕನಸಿನಲ್ಲಿ ಕಂಡು ಕಣ್ಣೆದುರು ಮರೆಯಾಗಿ ನಾ ಬರೆಯುವ ಕವಿತೆಯ ಸಾಲುಗಳ ಭಾವನೆಯಲ್ಲಿ ನಿನ್ನ ಕಂಡಾಗಲೇ ತಿಳಿಯಿತು ಅದು ನೀನೇ ಎಂದು. ನಿನ್ನ ಕಣ್ಣುಗಳಿಗೆ ಯಾರು ಕೊಟ್ಟರು ಸುಪಾರಿ, ನನ್ನ ಕೊಲ್ಲುತ್ತಿದೆ ಇರಿಯದೆ ಚೂರಿ. ಬೆನ್ನಿಗೆ ಚೂರಿ ಹಾಕಿದವರಿಗಿಂತ ಹೊಟ್ಟೆಗೆ ಚೂರಿ ಇರಿದವರೇ ಮೇಲು. ಹೊಟ್ಟೆಗೆ ಚೂರಿ ಇರಿದವರು ಒಂದೊತ್ತಿನ ತುತ್ತನ್ನು ತಪ್ಪಿಸಿದರೆ, ಬೆನ್ನಿಗೆ ಚೂರಿ ಹಾಕಿದವರ ಬಾಳ ಭವಿಷ್ಯಕ್ಕೆ ಬೆಂಕಿಯಿಟ್ಟಿರುತ್ತಾರೆ. ಮುಖವಾಡ ಧರಿಸಿ ಬಾಳುತ್ತಿರುವ ಜನರು, ಮುಖವಾಡದ ಹಿಂದೆ ಅಡಗಿರುವ ಕ್ರೂರ ಮುಖಗಳು. ಸುಖದಲ್ಲಿ ಜೊತೆಗೆ ದುಃಖದಲ್ಲಿ ಕೈಬಿಡುವ ಗುಣದವರು. ನಮ್ಮವರು ನಮ್ಮವರು ಎಂದು ಬೆನ್ನಿಗೆ ಚೂರಿ ಹಾಕೋ ಮೃಗಗಳು. ಆಸ್ತಿ ಅಂತಸ್ತು ಹೆಸರು ಗೌರವ ಗಳಿಸುವ ದುರಾಸೆಯಲ್ಲಿ ಮನುಷ್ಯತ್ವವನ್ನು ಮರೆತು ಪ್ರಗತಿಯತ್ತ ಸಾಗುತ್ತಿರುವ ಮೂರ್ಖರು. ನಮ್ಮ ಜೀವನದಲ್ಲಿ ನಮಗೆ ನಾವು ಮಾಡಿಕೊಳ್ಳುವ ದೊಡ್ಡ ಮೋಸ ಏನೆಂದರೆ, ನಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರುವ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ, ಕಾಳಜಿ, ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನು ಮೀಸಲಿಡೋದು. ಬದುಕಿನ ಕಷ್ಟ ಕೋಟಲೆಗಳನ್ನು ಪ್ರತಿಭಟಿಸುವುದಕ್ಕಿಂತ ಅವುಗಳ ವಿರುದ್ಧ ಹೋರಾಡಿದರೆ ಶ್ರೇಯಸ್ಸು ಖಂಡಿತ. ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ, ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ. ವೈಫಲ್ಯವನ್ನು ನೀವು ಆವರಿಸಿಕೊಳ್ಳಲು ಬಿಟ್ಟರೆ, ನೀವು ನಿಮ್ಮ ಗುರಿಗಳನ್ನು ಎಂದಿಗೂ ಸಾಧಿಸಲಾಗುವುದಿಲ್ಲ. ಮಾತು ವೈರಿಗಳ ಮುಂದೆ ಗತ್ತಿನಂತಿರಬೇಕು, ಹೆದರಿಸುವವರ ಮುಂದೆ ಕತ್ತಿಯಂತಿರಬೇಕು.
ಆತ್ಮೀಯರ ಮುಂದೆ ಮುತ್ತಿನಂತೆ ಇರಬೇಕು, ಹಿರಿಯರ ಮುಂದೆ ಹತ್ತಿಯಂತೆ ಇರಬೇಕು. ಮನಸ್ಸಿಟ್ಟು ಕಲಿತ ಅಕ್ಷರ, ಕಷ್ಟಪಟ್ಟು ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ದೈವಭಕ್ತಿ ಯಾವತ್ತೂ ಯಾರನ್ನೂ ಕೈಬಿಡುವುದಿಲ್ಲ. ಮನುಷ್ಯ ಸತ್ರೆ ಕಣ್ಣೀರು ಹಾಕುತ್ತಾರೆ, ಮನುಷ್ಯತ್ವ ಸತ್ರೆ ದೂರ ಇಡುತ್ತಾರೆ. ತನ್ನ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ, ಯಾಕೆಂದರೆ ಜೀವನದಲ್ಲಿ ಯಾವ ಮಿತ್ರ ಯಾವಾಗ ಶತ್ರುವಾಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿ ದೇವರ ಮುಂದೆ ನಿಂತು ನಿಮ್ಮ ಹೆಸರನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕುವಷ್ಟು ಯಾರ ಮನಸ್ಸನ್ನು ನೋಯಿಸಬೇಡಿ. ಅರ್ಥ ಮಾಡಿಕೊಳ್ಳುವುದು ಮತ್ತು ತಿಳಿಯುವುದು ಇವೆರಡಕ್ಕೂ ಬಹಳ ವ್ಯತ್ಯಾಸವಿದೆ. ಅನೇಕ ಜನರು ನಮ್ಮನ್ನು ತಿಳಿದಿರುತ್ತಾರೆ, ಆದರೆ ಕೆಲವರು ಮಾತ್ರ ನಮ್ಮನ್ನು ಅರ್ಥ ಮಾಡಿಕೊಂಡಿರುತ್ತಾರೆ. ತಮ್ಮವರಿಗಾಗಿ ಸಹಾಯ ಮಾಡುವುದನ್ನು ಅಥವಾ ಬುದ್ಧಿ ಹೇಳುವುದನ್ನು ನಾಲ್ಕು ಗೋಡೆಗಳ ಮಧ್ಯೆ ಮಾಡಬೇಕು. ಅನ್ಯಾಯ ಮಾಡಿದವರಿಗೆ ಕರ್ಮದ ಫಲ ಸಿಕ್ಕೇ ಸಿಗುತ್ತದೆ. ಈ ಜಗತ್ತಿನಲ್ಲಿ ಯಾರಿಗಾದರೂ ಸೋಲು ಆದರೆ ನಿನ್ನ ಸೋಲನ್ನು ನೋಡಬೇಕೆಂದು ಕಾದು ಕುಳಿತವರಿಗೆ ಮಾತ್ರ ಎಂದಿಗೂ ಸೋಲಬೇಡ. ನಿಮಗೆ ಬೇಕೆನಿಸಿದ್ದಕ್ಕಾಗಿ ಹೋರಾಟ ಮಾಡಿಲ್ಲವೆಂದಾದರೆ ನೀವು ಕಳೆದುಕೊಂಡಿದ್ದಕ್ಕಾಗಿ ರೋದಿಸುವ ಅಗತ್ಯವೂ ಇಲ್ಲ. ನೀನೇನೆಂದು ಇತರರಿಗೆ ಪದೇ ಪದೇ ಅರ್ಥೈಸುವ ಅವಶ್ಯಕತೆ ನಿನಗಿಲ್ಲ. ನಿನ್ನವರಾದವರು ಎಂತಹ ಪರಿಸ್ಥಿತಿಯಲ್ಲೂ ನಿಜವಾಗಿಯೂ ನಿನ್ನನ್ನು ಅರ್ಥೈಸಿಕೊಂಡಿರುತ್ತಾರೆ. ಯಾರು ಯಾರನ್ನು ಉದ್ಧಾರ ಮಾಡೋಕ್ಕೂ ಆಗಲ್ಲ, ಯಾರು ಯಾರನ್ನು ಹಾಳು ಮಾಡೋಕ್ಕೂ ಆಗಲ್ಲ. ಅವರವರ ಯೋಚನೆಯೇ ಅವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗುತ್ತದೆ. ಕೆಟ್ಟ ಕರ್ಮಗಳಿಗಷ್ಟೇ ಅಲ್ಲ, ಅಳತೆ ಮೀರಿದ ಒಳ್ಳೆತನಕ್ಕೂ ಎಷ್ಟೋ ಸಲ ಶಿಕ್ಷೆಯಾಗುತ್ತದೆ. ನಿಲ್ಲಲು ಕಲಿಸಿದ ನನ್ನ ತಾಯಿಯನ್ನು ಬೀಳದಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ. ತಲೆ ಎತ್ತಿ ನಿಲ್ಲಲು ಕಲಿಸಿದ ತಂದೆಯನ್ನು ತಲೆ ತಗ್ಗಿಸದಂತೆ ನೋಡಿಕೊಳ್ಳುವುದು ಕೂಡ ನನ್ನ ಕರ್ತವ್ಯ. ಬರೆದಿಟ್ಟಂತೆ ಜೀವನ ಮಾಡಲು ಯಾರಿಗೂ ಸಾಧ್ಯವಿಲ್ಲ, ಆದರೆ ಬರೆದಿಡುವಂತಹ ಜೀವನ ಮಾಡಲು ಸಾಧ್ಯ ಇದೆ. ಕೋಪದಲ್ಲಿ ಒಂದು ಕ್ಷಣ ತಾಳ್ಮೆ ವಹಿಸಿದರೆ ಸಾಕು, ಅದು ದುಃಖದ 100 ದಿನಗಳಿಂದ ನಿಮ್ಮನ್ನು ಪಾರು ಮಾಡುತ್ತದೆ. ತಾಳ್ಮೆ ಹೇಗಿರಬೇಕೆಂದರೆ, ಯಾರಿಂದ ನೋವು ಹಾಗೂ ಅವಮಾನ ಉಂಟಾಗಿದೆಯೋ ಅವರಿಗೆ ತಮ್ಮ ತಪ್ಪಿನ ಅರಿವಾಗಬೇಕು, ಅಂದರೆ ಪಶ್ಚಾತ್ತಾಪವಾಗುವಂತಿರಬೇಕು. ನಿಮ್ಮ ಅಹಂಕಾರ ನಿಮ್ಮೆದುರಿಗೆ ಮುರಿದು ಬೀಳುವಾಗ ಆಗುವ ಸಂಕಟ ಹೇಳಿ ಮುಗಿಯುವುದಲ್ಲ. ಅದಕ್ಕೆ ಅಧಿಕಾರವಿದ್ದಾಗ ತಗ್ಗಿ ಬಗ್ಗಿ ನಡೆಯುವುದು ಒಳ್ಳೆಯದು. ಸಹನೆ ಧರ್ಮಕ್ಕಷ್ಟೇ, ಅಧರ್ಮಕ್ಕಲ್ಲ. ತಾಳ್ಮೆ ಸಹಾನುಭೂತಿಗಷ್ಟೇ, ಕ್ರೂರತನಕ್ಕಲ್ಲ. ಗೌರವ ವ್ಯಕ್ತಿತ್ವಕ್ಕಷ್ಟೇ, ವ್ಯಕ್ತಿಗಲ್ಲ. ಪ್ರೀತಿ ಪಾವಿತ್ರ್ಯತೆಗಷ್ಟೇ, ಮೋಹಕ್ಕಲ್ಲ. ಸ್ವಾಭಿಮಾನವನ್ನು ಅಡವಿಟ್ಟು ಗಳಿಸುವ ಗೌರವ ಕಸದ ತೊಟ್ಟಿ ಸೇರುವ ಎಂಜಲು ಎಲೆಗೆ ಸಮ. ನಾವು ಮಾಡ್ತಿರೋ ಕೆಲಸದ ಬಗ್ಗೆ ನಮಗೆ ಗೌರವ ಇರಬೇಕು.
ನಮಗೆ ನಮ್ಮ ಕೆಲಸದ ಬಗ್ಗೆ ಗೌರವ ಇಲ್ಲ ಅಂದರೆ ಬೇರೆಯವರು ಗೌರವ ಕೊಡೋದಿಲ್ಲ. ಗೌರವ ಅರ್ಹರಾಗಿರುವವರಿಗೆ ಹೊರತು ಅಗತ್ಯವಿರುವವರಿಗಲ್ಲ. ಪ್ರೀತಿ ನನ್ನನ್ನರಿತವರಿಗೆ ಹೊರತು ಸಿಕ್ಕವರಿಗಲ್ಲ. ಗೌರವ ಅನ್ನುವಂಥದ್ದು ವ್ಯವಹಾರದ ಸರಕಲ್ಲ, ಅದೊಂದು ಹೃದಯದಲ್ಲಿ ಚಿಗುರೊಡೆಯುವ ಪಾರಿಜಾತ. ಜಾತಿಹೀನನ ಮನೆಯ ಜ್ಯೋತಿ ತಾನಿಹೀನವೇ. ಜಾತಿ ವಿಜಾತಿ ಏನಬೇಡ ದೇವನೊಲಿದಾತದೆ ಜಾತ ಸರ್ವಜ್ಞ. ಒಬ್ಬರಿಗೆ ನಾವಂದರೆ ಇಷ್ಟ ಇಲ್ಲ ಅಂತ ಗೊತ್ತಾದ ಮೇಲೆ ನಾವು ಅವರ ಮೇಲೆ ತೋರಿಸೋ ಪ್ರೀತಿ ಕೂಡ ಅವರಿಗೆ ಒಂದು ದೊಡ್ಡ ತಲೆನೋವು ಥರ ಅನಿಸುತ್ತೆ. ರಸ್ತೆ ಮೇಲಿನ ಕಲ್ಲಿನ ಹರಳುಗಳಿದ್ದರೆ ಒಳ್ಳೆಯ ಬೂಟು ಹಾಕಿಕೊಂಡು ನಡೆಯಬಹುದು. ಆದರೆ ಒಳ್ಳೆಯ ಬೂಟಿನೊಳಗೆ ಒಂದೇ ಒಂದು ಕಲ್ಲಿನ ಹರಳು ಇದ್ದಲ್ಲಿ ಅತ್ಯುತ್ತಮ ರಸ್ತೆಯ ಮೇಲೂ 4 ಹೆಜ್ಜೆ ನಡೆಯಲು ಸಾಧ್ಯವಿಲ್ಲ. ಹೊರಗಿನ ಸವಾಲುಗಳಿಗಿಂತಲೂ ನಾವು ಒಳಗಿನ ದುರ್ಬಲತೆಯಿಂದಲೇ ಸೋಲುವುದು ಹೆಚ್ಚು. ತುಳಿಯುವವರ ಮಧ್ಯೆ ಬೆಳೆದು ನಿಲ್ಲಬೇಕು, ಆವಾಗಲೇ ವ್ಯಕ್ತಿತ್ವಕ್ಕೆ ಬೆಲೆ ಸಿಗುವುದು. ಪ್ರಯತ್ನ ಎಂಬುದು ಬೀಜದ ಹಾಗೆ, ಬಿತ್ತುತ್ತಲೇ ಇರಿ, ಒಂದಲ್ಲ ಒಂದು ದಿನ ಮರವಾಗಿ ಫಲ ಕೊಟ್ಟೇ ಕೊಡುತ್ತೆ. ಜೀವನದಲ್ಲಿ ಕಲಿಕೆಗೆ ಕೊನೆಯಿಲ್ಲ, ಏಕೆಂದರೆ ಜೀವನ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ. ಒಂದು ಕಾಲು ಮುಂದೆ ಒಂದು ಕಾಲು ಹಿಂದೆ, ಅದರ ಮುಂದಿನದಕ್ಕೆ ಗರ್ವವಿಲ್ಲ, ಹಿಂದಿನದಕ್ಕೆ ಬೇಸರವಿಲ್ಲ, ಏಕೆಂದರೆ ಇದು ಕ್ಷಣಿಕ. ಸಮುದ್ರ ಎಂದೂ ನೀರಿಗಾಗಿ ಯೋಚಿಸುವುದಿಲ್ಲ, ತಾನಾಗೆ ನೀರು ಅಲ್ಲಿಗೆ ಹರಿದು ಬರುತ್ತದೆ. ಯಶಸ್ಸು ಮತ್ತು ಕೀರ್ತಿಗಳು ಹಾಗೆಯೇ, ಒಮ್ಮೆ ಅದಕ್ಕೆ ಬೇಕಾದ ಯೋಗ್ಯತೆ ಗಳಿಸಿದ್ದಲ್ಲಿ ನಮ್ಮನ್ನು ಹಿಂಬಾಲಿಸಿ ಬರುತ್ತವೆ. ಪ್ರಭಾವ ನೋಡಿ ಹತ್ತಿರ ಬರುವುದಕ್ಕಿಂತ ಸ್ವಭಾವ ನೋಡಿ ಬರುವವರು ನಿಜವಾದ ಹಿತೈಷಿಗಳು. ಕತ್ತಲೆ ಇಲ್ಲದೆ ದೀಪದ ಮಹತ್ವ ತಿಳಿಯಲಾರದು, ದುಃಖದ ಅನುಭವವಿಲ್ಲದೆ ಸುಖದ ಮಹತ್ವ ತಿಳಿಯಲಾರದು. ಸೈಕಲ್ ತುಳಿದು ಕಾಲು ನೋವಾಗಿ, ಬೈಕ್ ಬಂತು ಬೈಕ್ ಓಡಿಸಿ ಬೆನ್ನು ನೋವಾಗಿ, ಕಾರು ಬಂತು ಕಾರು ಚಾಲನೆ ರೂಢಿಯಾಗಿ, ಹೊಟ್ಟೆ ಬಂತು ಹೊಟ್ಟೆ ಇಳಿಸಲು ಜಿಮ್ ಸೇರಿ ಸೈಕಲ್ ತುಳಿಯುವ ಕಾಲ ಮತ್ತೆ ಬಂತು. ಇದೇ ಜೀವನ. ಹಿತವಾಗಿ ಮಾತಾಡಿ ಶಾಂತಿ ಸಿಗುತ್ತದೆ. ಅಹಂಕಾರ ಬಿಡಿ, ದೊಡ್ಡವರಾಗುವಿರಿ. ಭಕ್ತಿ ಇರಲಿ, ಮುಕ್ತಿ ಸಿಗುತ್ತದೆ. ವಿಚಾರ ಮಾಡಿ, ಜ್ಞಾನ ಸಿಗುತ್ತದೆ. ಸೇವೆ ಮಾಡಿ, ಶಕ್ತಿ ದೊರೆಯುತ್ತದೆ. ಸಹನೆಯಿಂದ ಇರಿ, ದೈವತ್ವ ದೊರೆಯುತ್ತದೆ. ಸಂತೋಷದಿಂದಿರಿ, ಸುಖ ದೊರೆಯುತ್ತದೆ. ಎಲ್ಲರ ಬದುಕಿಗೆ ಆಧಾರವಾಗಿರುವ ಪ್ರಮುಖ ಅಂಶ ವಿಶ್ವಾಸ. ಮನುಷ್ಯನಿಗೆ ಕಗ್ಗತ್ತಲಿನಿಂದ ಅತಿ ಹೆಚ್ಚು ಕತ್ತಲಾಗಿರುವುದು ಅಜ್ಞಾನ. ಜಗತ್ತಿನ ಎಲ್ಲ ಕೆಟ್ಟ ಕಾರ್ಯಗಳ ಬೆಳವಣಿಗೆಗೆ ಮುಖ್ಯ ಕಾರಣ ಸಜ್ಜನರ ನಿಷ್ಕ್ರಿಯತೆ. ಜಗತ್ತಿನಲ್ಲಿ ಅತಿ ಒಳ್ಳೆಯ ಹಾಗೂ ಕೆಟ್ಟ ಅಂಗ ನಾಲಿಗೆ. ವರಗಳಲ್ಲಿ ಅತಿ ದೊಡ್ಡ ವರ ಆರೋಗ್ಯ, ದೊಡ್ಡ ಶ್ರೀಮಂತಿಕೆ, ಸಂತೃಪ್ತಿ. ಜಗತ್ತಿನಲ್ಲಿ ತುಂಬ ಕಷ್ಟಕರ ಹಾಗೂ ಸುಲಭವಾದ ಕ್ರಿಯೆ ಮೌನ. ಒಂದೊಳ್ಳೆ ವಿಚಾರ. ಪರಕೆಯ ಕಡ್ಡಿಗಳು ದಾರದಿಂದ ಕಟ್ಟಿದರೆ ಕಸವನ್ನು ಗುಡಿಸಬಹುದು, ಕಡ್ಡಿಗಳೇ ಉದುರಿದರೆ ಅವೇ ಕಸವಾಗುವುದು. ಆದ್ದರಿಂದ ನಾವು ಬಿಡಿಯಾಗಿ ಬೀಳದೆ ಸಂಬಂಧ ಎಂಬ ದಾರದಿಂದ ಒಂದಾಗೋಣ. ಮಾತನಾಡುವಾಗ ತಾಯಿಯೊಂದಿಗೆ ಮಮತೆಯಿಂದ ಮಾತನಾಡಿ, ತಂದೆಯೊಂದಿಗೆ ಗೌರವದಿಂದ ಮಾತನಾಡಿ, ಗುರುವಿನೊಂದಿಗೆ ವಿನಮ್ರತೆಯಿಂದ ಮಾತಾಡಿ, ಪತ್ನಿಯೊಂದಿಗೆ ಸತ್ಯವಾಗಿ ಮಾತನಾಡಿ, ಸಹೋದರರೊಂದಿಗೆ ಸಂಯಮದಿಂದ ಮಾತನಾಡಿ, ಸಹೋದರಿಯೊಂದಿಗೆ ಪ್ರೀತಿಯಿಂದ ಮಾತನಾಡಿ, ಮಕ್ಕಳೊಂದಿಗೆ ಉತ್ಸಾಹದಿಂದ ಮಾತನಾಡಿ, ಸಂಬಂಧಿಕರೊಂದಿಗೆ ಪರಾನುಭೂತಿಯಿಂದ ಮಾತನಾಡಿ, ಸ್ನೇಹಿತರೊಂದಿಗೆ ಮುಕ್ತವಾಗಿ ಮಾತನಾಡಿ, ಅಧಿಕಾರಿಗಳೊಂದಿಗೆ ನಯವಾಗಿ ಮಾತನಾಡಿ, ವ್ಯಾಪಾರಿಗಳೊಂದಿಗೆ ಕಟ್ಟುನಿಟ್ಟಾಗಿ ಮಾತನಾಡಿ.
ಗ್ರಾಹಕರೊಂದಿಗೆ ಪ್ರಾಮಾಣಿಕವಾಗಿ ಮಾತನಾಡಿ, ಕೆಲಸಗಾರರೊಂದಿಗೆ ಸೌಜನ್ಯದಿಂದ ಮಾತನಾಡಿ, ರಾಜಕಾರಣಿಗಳೊಂದಿಗೆ ಎಚ್ಚರಿಕೆಯಿಂದ ಮಾತನಾಡಿ, ದೇವರೊಂದಿಗೆ ಮೌನವಾಗಿ ಮಾತನಾಡಿ. ಕರೆಯದವರ ಮನೆಗೆ ಊಟಕ್ಕೆ ಹೋಗಬೇಡ, ಕರುಣೆ ಇಲ್ಲದವರ ಹತ್ತಿರ ಕಷ್ಟವನ್ನು ಹೇಳಬೇಡ, ಬಂದ ಭಾಗ್ಯವನ್ನು ಕಾಲಲ್ಲಿ ಒದೆಯಬೇಡ, ಹಸಿವಿರದವಗೆ ಒತ್ತಾಯದ ಊಟ ಬಡಿಸಬೇಡ, ಹೃದಯಹೀನರ ಹತ್ತಿರ ಪ್ರೀತಿ ಭಿಕ್ಷೆ ಬೇಡಬೇಡ, ಹೆತ್ತವರೆದುರು ಎದೆಗೊಟ್ಟು ಮಾತನಾಡಬೇಡ, ನದಿ ಮೂಲ ಹುಡುಕುವ ತಂಟೆಗೆ ಹೋಗಬೇಡ, ದೇವರಿಲ್ಲವೆಂದು ಹುಚ್ಚುವಾದ ಮಾಡಬೇಡ, ನೊಂದವರ ನಿಟ್ಟುಸಿರಿಗೆ ಕಾರಣನಾಗಬೇಡ, ಒಡ ಹುಟ್ಟಿದವರ ಪ್ರೀತಿಗೆ ಪುರಾವೆ ಕೇಳಬೇಡ, ಕಂಡವರ ಎದುರಿಗೆ ಹೆಂಡತಿಯ ನಿಂದಿಸಬೇಡ, ಗುರು ಹಿರಿಯರ ಮಾತಿಗೆ ಎದುರುತ್ತರ ಕೊಡಬೇಡ, ಅಸಹಾಯಕರ ಸ್ಥಿತಿಯ ಕಂಡು ನಗಬೇಡ, ಸ್ನೇಹಿತನನ್ನು ನಂಬಿಸಿ ಬೆನ್ನಿಗೆ ಚೂರಿ ಇರಿಯಬೇಡ, ಬಾಯಾರಿದಾಗ ನೀರು ಕೊಟ್ಟು ಮನೆಯನ್ನು ಮರೆಯಬೇಡ, ಯಾರನ್ನು ಅತಿಯಾಗಿ ನಂಬಿ ಮೋಸ ಹೋಗಬೇಡ, ಕ್ಷೇಮವಾಗಿ ಮನೆ ತಲುಪಿಸಿದ ದಾರಿಯನ್ನು ಮರೆಯಬೇಡ, ಒಂಟಿ ನಾನೆನ್ನುವಾಗ ಜೊತೆ ಬಂದ ಮನವನ್ನು ಮರೆಯಬೇಡ. ಬದುಕು ಕೇವಲ ನೋವಲ್ಲ, ಬದುಕಿನಲ್ಲಿ ಕಷ್ಟವೂ ಉಂಟು, ಸುಖವೂ ಉಂಟು. ಜೀವನದಲ್ಲಿ ಗೆದ್ದಾಗ ಹಿಗ್ಗದಿರು, ಜೀವನದಲ್ಲಿ ಸೋದಾಗ ಕುಗ್ಗದಿರು, ಏನಾದರೂ ಆಗಲಿ ಗೆಲ್ಲುವ ಛಲ ಬಿಡದಿರು. ಸಿರಿವಂತಿಕೆ ಕೇವಲ ಶ್ರೀಮಂತರ ಸೊತ್ತಲ್ಲ, ಬಡತನ ಕೇವಲ ಬಡವರ ಸೊತ್ತಲ್ಲ, ಸಿರಿತನ ದೇವರು ಕೊಟ್ಟ ವರವಲ್ಲ, ಬಡತನ ದೇವರು ಕೊಟ್ಟ ಶಾಪವಲ್ಲ, ಜೀವನ ಕೇವಲ 3 ದಿನದ ಸಂತೆ, ನಾವೆಲ್ಲ ಅವನ ಕೈಯಲ್ಲಿ ಬೊಂಬೆಗಳು, ನಮ್ಮನ್ನು ಆಡಿಸುವವನು ಆ ದೇವನು, ಅವನೊಬ್ಬನೇ ಬಲ್ಲ ಬದುಕಿನ ಮರ್ಮ, ಏನೇ ಆಗಲಿ ಗೆಲ್ಲುವ ಛಲ ಬಿಡದಿರು ನಿನ್ನ ಬಾಳಲಿ. ಮುಂದೆ ಗುರಿ ಹಿಂದೆ ಗುರು ಇರುವಾಗ ಹತಾಶೆ ಏಕೆ ಬಾಳಲಿ, ಮನಸ್ಸಿದ್ದರೆ ಮಾರ್ಗಗಳು ನೂರಿವೆ ಈ ಬಾಳಿನಲ್ಲಿ, ಸಾಧಿಸುವ ಛಲ ಮಾತ್ರ ಇರಲಿ ನಿನ್ನಲ್ಲಿ. ಸೋಲೆಂದು ಶಿಕ್ಷೆಯಲ್ಲ, ಗೆಲುವೆಂದು ರಕ್ಷೆಯಲ್ಲ, ಈ ಬದುಕಿನಲ್ಲಿ ಯಾವುದು ನಿಶ್ಚಯವಲ್ಲ, ನುಗ್ಗು ಮುಂದೆ ಎಲ್ಲ ಅಡೆತಡೆಗಳ ಮೆಟ್ಟಿ, ಏನೇ ಆಗಲಿ ಗೆಲುವು ನಿನ್ನದೇ, ಸಾಧಿಸುವ ಛಲ ಮಾತ್ರ ಇರಲಿ ನಿನ್ನಲ್ಲಿ. ಆಹಾರಕ್ಕೆ ಭಕ್ತಿಯನ್ನು ಸೇರಿಸಿದರೆ ನೈವೇದ್ಯವಾಗುವುದು, ನಿಹಾರಕ್ಕೆ ಭಕ್ತಿಯನ್ನು ಸೇರಿಸಿದರೆ ಉಪವಾಸವಾಗುವುದು, ನೀರಿಗೆ ಭಕ್ತಿಯನ್ನು ಸೇರಿಸಿದರೆ ತೀರ್ಥವಾಗುವುದು, ಮಾತಿಗೆ ಭಕ್ತಿಯನ್ನು ಸೇರಿಸಿದರೆ ಸ್ತೋತ್ರವಾಗುವುದು, ಕೇಳುವುದಕ್ಕೆ ಭಕ್ತಿಯನ್ನು ಸೇರಿಸಿದರೆ ಮಂತ್ರವಾಗುವುದು, ಆಲೋಚನೆಗೆ ಭಕ್ತಿಯನ್ನು ಸೇರಿಸಿದರೆ ಧ್ಯಾನವಾಗುವುದು, ಕೆಲಸಗಳಿಗೆ ಭಕ್ತಿಯನ್ನು ಸೇರಿಸಿದರೆ ಪೂಜೆಯಾಗುವುದು, ಪ್ರೀತಿಗೆ ಭಕ್ತಿಯನ್ನು ಸೇರಿಸಿದರೆ ಆರಾಧನೆಯಾಗುವುದು, ಸ್ನೇಹಕ್ಕೆ ಭಕ್ತಿಯನ್ನು ಸೇರಿಸಿದರೆ ಸತ್ಸಂಗವಾಗುವುದು. ಸಣ್ಣವರಿದ್ದಾಗ ಜೇಬಿನಲ್ಲಿ ಚಿಲ್ಲರೆ ಕಾಸು ಇರುತ್ತಿತ್ತು, ದೊಡ್ಡವರಾದ ಮೇಲೆ ಚಿಲ್ಲರೆ ಯೋಚನೆಗಳು ಬರುತ್ತಿವೆ. ಸಣ್ಣವರಿದ್ದಾಗ ಹಣ ಕದ್ದರೆ ದೇವರು ನೋಡುತ್ತಾನೆಂದು ಹೆದರುತ್ತಿದ್ದೆವು, ದೊಡ್ಡವರಾದ ಮೇಲೆ ಅಕ್ರಮ ಹಣ ತಿಂದು ದೇವರಿಗೆ ಅರ್ಪಿಸುತ್ತಿದ್ದೇವೆ. ಸಣ್ಣವರಿದ್ದಾಗ ಸಹೋದರ ಸಹೋದರಿಯರ ಜೊತೆಗೆ ಜಗಳ ಆಡಿ ಒಂದಾಗುತ್ತಿದ್ದೆವು, ದೊಡ್ಡವರಾದ ಮೇಲೆ ಆಸ್ತಿಗಾಗಿ ಬೇರೆ ಬೇರೆ ಆಗುತ್ತಿದ್ದೇವೆ, ಕೋರ್ಟ್ ಕಚೇರಿ ಅಲೆಯುತ್ತಿದ್ದೇವೆ. ಸಣ್ಣವರಿದ್ದಾಗ ಬಟ್ಟೆಗಳು ಮಸಿಯಾಗಿದ್ದವು, ಮನಸ್ಸು ಶುಭ್ರವಾಗಿತ್ತು, ದೊಡ್ಡವರಾದ ಮೇಲೆ ಬಟ್ಟೆಗಳು ಶುಭ್ರವಾಗಿವೆ, ಮನಸ್ಸು ಮಸಿಯಾಗಿದೆ. ಸಣ್ಣವರಿದ್ದಾಗ ಸುಮ್ಮನೆ ನಗುತ್ತಿದ್ದೆವು, ದೊಡ್ಡವರಾದ ಮೇಲೆ ಹಣ ಕೊಟ್ಟು ನಗಲು ಆಗುತ್ತಿಲ್ಲ. ಸಣ್ಣವರಿದ್ದಾಗ ಮೈಮೇಲೆ ಗಾಯ ಆಗುತ್ತಿದ್ದವು, ದೊಡ್ಡವರಾದ ಮೇಲೆ ಮನಸ್ಸಿನ ಮೇಲೆ ಗಾಯಗಳಾಗಿವೆ. ಸಣ್ಣವರಿದ್ದಾಗ ಶಾಲೆ ಪಾಟಿ ಚೀಲ ಭಾರ ಇರುತ್ತಿತ್ತು, ದೊಡ್ಡವರಾದ ಮೇಲೆ ಚಿಂತೆಗಳು ಯೋಚನೆಗಳು ಭಾರವಾಗಿವೆ. ಸಣ್ಣವರಿದ್ದಾಗ ಮಳೆಯಲ್ಲಿ ನೆನೆಯುತ್ತಿದ್ದೆವು, ದೊಡ್ಡವರಾದ ಮೇಲೆ ಬೆವರು ಕಣ್ಣೀರಿನಲ್ಲಿ ನೆನೆಯುತ್ತೇವೆ. ಸಣ್ಣವರಿದ್ದಾಗ ಕೆರೆ ಬಾವಿಯಲ್ಲಿ ಮೋಜು ಮಸ್ತಿಯಿಂದ ಈಜಾಡುತ್ತಿದ್ದೆವು, ದೊಡ್ಡವರಾದ ಮೇಲೆ ಜೀವನ ಸಾಗರದಲ್ಲಿ ಗೋಳಾಡುತ್ತೇವೆ. ಸಣ್ಣವರಿದ್ದಾಗ ಗುಣ ನೋಡಿ ಗೆಳೆತನ ಮಾಡುತ್ತಿದ್ದೆವು, ದೊಡ್ಡವರಾದ ಮೇಲೆ ಹಣ ಲಾಭಕ್ಕಾಗಿ ಲೆವೆಲ್ ನೋಡಿ ಗೆಳೆತನ ಮಾಡುತ್ತೇವೆ.
ಸಣ್ಣವರಿದ್ದಾಗ ತೊದಲು ನುಡಿಗಳು ಜನರಿಗೆ ಅರ್ಥ ಆಗುತ್ತಿದ್ದವು. ದೊಡ್ಡವರಾದ ಮೇಲೆ ಹೇಗೆ ಮಾತನಾಡಿದರೂ ತಪ್ಪಾಗಿ ಅರ್ಥೈಸಲಾಗುತ್ತದೆ. ಸಣ್ಣವರಿದ್ದಾಗ ಸುಳ್ಳು ಹೇಳಿದರೆ ಗುರುಗಳು ಹೆತ್ತವರು ಹೊಡೆಯುತ್ತಿದ್ದರು. ದೊಡ್ಡವರಾದ ಮೇಲೆ ಸತ್ಯ ಹೇಳಿದರೆ ಶಿಕ್ಷೆಗೆ ಗುರಿಯಾಗುವೆವು. ಸಣ್ಣವರಿದ್ದಾಗ ಗಣಿತ ವಿಜ್ಞಾನ ತಿಳಿಯುತ್ತಿದ್ದಿಲ್ಲ. ದೊಡ್ಡವರಾದ ಮೇಲೆ ಸಮಾಜ ತಿಳಿಯುತ್ತಿಲ್ಲ. ಸಣ್ಣವರಿದ್ದಾಗ ಎಲ್ಲರ ಜೊತೆ ಬೆರೆಯುತ್ತಿದ್ದೆವು. ದೊಡ್ಡವರಾದ ಮೇಲೆ ಜಾತಿ ಧರ್ಮ ನೋಡಿ ಬೆರೆಯುತ್ತೇವೆ. ಸಣ್ಣವರಿದ್ದಾಗ ಸ್ನೇಹ ಸಂಬಂಧಗಳಿಗೆ ಬೆಲೆ ಇತ್ತು. ದೊಡ್ಡವರಾದ ಮೇಲೆ ಆಸ್ತಿ ಅಂತಸ್ತಿಗೆ ಮಾತ್ರ ಬೆಲೆ ಇದೆ. ಸಣ್ಣವರಿದ್ದಾಗ ಅರಿವಿಲ್ಲದ ಅರಿವು ಇತ್ತು. ದೊಡ್ಡವರಾದ ಮೇಲೆ ಅರಿವಿದ್ದವರು ಅರಿವುಗೇಡಿಗಳಾಗಿದ್ದೇವೆ. ಸಣ್ಣವರಿದ್ದಾಗ ವಿಶ್ವಮಾನವರಾಗಿದ್ದೆವು. ದೊಡ್ಡವರಾದ ಮೇಲೆ ಅಲ್ಪಮಾನವರಾಗಿದ್ದೇವೆ. ಸೂರ್ಯ ಹುಟ್ಟೋ ಮೊದಲೇ ಎದ್ದು ಆ್ಯಕ್ಟಿವ್ ಆಗಿ 5 ನಿಮಿಷವಾದರೂ ಬಿಸಿಲಿಗೆ ಮೈ ಒಡ್ಡೋದನ್ನು ಮರಿಬೇಡಿ. ಎಷ್ಟೇ ಬ್ಯುಸಿ ಇದ್ದರೂ ಮನೆಯವರಿಗೆ ಒಂದು ಕಾಲ್ ಮಾಡಿ ವಿಚಾರಿಸಿ. ಮನಸ್ಸಿಗೆ ಖುಷಿ ಕೊಡುವ ಒಂದು ಕೆಲಸವನ್ನಾದರೂ ದಿನ ಮಾಡಿ. ನೆಗೆಟಿವ್ ಮನೋಭಾವ ಇರೋರ ಸಂಪರ್ಕ ಕಡಿಮೆ ಮಾಡಿ. ಇನ್ನೊಬ್ಬರ ಬಗ್ಗೆ ಹಿಂದಿನಿಂದ ಮಾತನಾಡೋದು ನಿಲ್ಲಿಸಿ. ಭರಪೂರ ಓದಿ ಮತ್ತು ಇತರರನ್ನು ಓದಿಗೆ ಪ್ರೇರೇಪಿಸಿ. ದಿನದಲ್ಲಿ 10 ನಿಮಿಷವಾದರೂ ನಿಮಗೆ ಅಂತ ಮೀಸಲಿಡಿ. 10 ನಿಮಿಷ ಸಾಧು ಸಂತರ ಎದುರು ಕೂತುಕೊಳ್ಳಿ. ಇರುವ ಎಲ್ಲ ಸಂಪತ್ತು ದಾನ ಮಾಡಬೇಕು ಅನಿಸುತ್ತೆ. 10 ನಿಮಿಷ ರಾಜಕಾರಣಿಗಳ ಎದುರು ಕೂತುಕೊಳ್ಳಿ. ನಾವು ಇಲ್ಲಿಯವರೆಗೆ ಪಡೆದ ಶಿಕ್ಷಣ ವ್ಯರ್ಥ ಮತ್ತು ನಿರುಪಯೋಗ ಎನಿಸುತ್ತೆ. 10 ನಿಮಿಷ ವಿಮಾ ಏಜೆಂಟರ ಎದುರಿಗೆ ಕೂತುಕೊಳ್ಳಿ. ಜೀವಿಸೋದಕ್ಕಿಂತ ಸತ್ತಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. 10 ನಿಮಿಷ ವ್ಯಾಪಾರಿ ಎದುರಿಗೆ ಕುಳಿತುಕೊಳ್ಳಿ. ನಾವು ಗಳಿಸಿದ ಸಂಪತ್ತು ಕವಡೆ ಕಿಮ್ಮತ್ತು ಎಂದು ಅನಿಸುತ್ತೆ. 10 ನಿಮಿಷ ಶಾಸ್ತ್ರಜ್ಞರ ಎದುರಿಗೆ ಕೂತುಕೊಳ್ಳಿ. ಅಜ್ಞಾನ ಎಷ್ಟು ಅಗಾಧವಿದೆ ಎಂದೆನಿಸುತ್ತದೆ. 10 ನಿಮಿಷ ಒಳ್ಳೆಯ ಶಿಕ್ಷಕನ ಎದುರಿಗೆ ಕೂತುಕೊಳ್ಳಿ. ಮತ್ತೆ ವಿದ್ಯಾರ್ಥಿಯಾಗುವ ಪ್ರಬಲ ಇಚ್ಛೆ ನಿಮ್ಮದಾಗುತ್ತೆ. 10 ನಿಮಿಷ ರೈತ ಕೆಲಸಗಾರನ ಎದುರಿಗೆ ಕೂತುಕೊಳ್ಳಿ. ಅವರ ಪಡುವ ಕಷ್ಟದ ಎದುರಿಗೆ ನಮ್ಮ ಹಾರ್ಡ್ ವರ್ಕ್ ಏನೂ ಅಲ್ಲ ಅನಿಸುತ್ತೆ. 10 ನಿಮಿಷ ಸೈನಿಕರ ಎದುರಿಗೆ ಕೂತುಕೊಳ್ಳಿ. ನೀವು ಮಾಡುತ್ತಿರುವ ಸೇವೆ, ಸಮರ್ಪಣೆ, ತ್ಯಾಗ ಏನೇನೂ ಅಲ್ಲ ಅನಿಸುತ್ತೆ. 10 ನಿಮಿಷ ಮಿತ್ರರ ಎದುರಿಗೆ ಕೂತುಕೊಳ್ಳಿ. ಸ್ವರ್ಗ ಇಲ್ಲೇ ಇದೆ ಎನ್ನುವ ಸಾಕ್ಷಾತ್ಕಾರ ನಿಮಗೆ ಆಗುತ್ತೆ. ಜೀವನ ಕ್ರಿಕೆಟ್ ಆಟದಂತೆ ಅತ್ತ ಕಡೆಯೂ ಆಡಬೇಕು, ಇತ್ತ ಕಡೆಯೂ ಆಡಬೇಕು. ಚೆನ್ನಾಗಿ ಆಡಿದರೆ ಗೆಲುವು ನಿನ್ನದು. ಪ್ರತಿ ಕ್ಷಣ, ಪ್ರತಿ ಸಮಯವೂ ಅಮೂಲ್ಯವಾದದ್ದು. ನಾಜೂಕಾಗಿ ಆಡಿದರೆ ಗೆಲುವು. ಜೀವನವೂ ಹಾಗೆ. ನೋವು, ನಲಿವು ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು. ಪ್ರತಿ ಹೆಜ್ಜೆಯಲ್ಲೂ ಗಮನವಿರಿಸಿ ಜೀವಿಸಬೇಕು. ಆಗ ಜೀವನವು ಸುಂದರ. ಭಯವು ನಮ್ಮೆಲ್ಲರ ಮೇಲೆ ಮಾಡುವ ನೆರಳು. ಅನುಮಾನಗಳನ್ನು ಪಿಸುಗುಟ್ಟುತ್ತದೆ ಮತ್ತು ಹಿಂಜರಿಕೆಯನ್ನು ನೀಡುತ್ತದೆ. ಹೊಡೆಯುವ ಭಯವು ನಿಮ್ಮನ್ನು ಆಟವಾಡದಂತೆ ತಡೆಯಲು ಬಿಡಬೇಡಿ. ಭಯವು ಪಾರ್ಶ್ವವಾಯುವಿಗೆ ಕಾರಣವಾಗಬಹುದು ಎಂದು ಈ ಪದಗಳು ನಮಗೆ ನೆನಪಿಸುತ್ತದೆ. ಆದರೆ ಅದನ್ನು ಸೋಲಿಸಬಹುದು. ಭಯ ಅದರ ಹಲವು ರೂಪಗಳಿವೆ. ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳುವಂತೆ ಮಾಡಬಹುದು. ಇದು ಅನಿಶ್ಚಿತತೆಯ ಕ್ಷಣಗಳಲ್ಲಿ ಅನುಮಾನಗಳನ್ನು ಪಿಸುಗುಟ್ಟುತ್ತದೆ. ನಾವು ಸಿದ್ಧರಿಲ್ಲ, ಸಾಮರ್ಥ್ಯವಿಲ್ಲ ಅಥವಾ ಯೋಗ್ಯರಲ್ಲ ಎಂದು ನಮಗೆ ಮನವರಿಕೆ ಮಾಡುತ್ತದೆ. ಇದು ಹಿನ್ನೆಲೆ ಅಥವಾ ಮಹತ್ವಾಕಾಂಕ್ಷೆಯನ್ನು ಲೆಕ್ಕಿಸದೆ ಎಲ್ಲರಿಗೂ ಮುಟ್ಟುವ ಸಾರ್ವತ್ರಿಕ ಅನುಭವವಾಗಿದೆ. ಭಯವು ಅನಿರೀಕ್ಷಿತವಾಗಿ ನಮ್ಮ ಮನಸ್ಸಿನಲ್ಲಿ ಹರಿದಾಡಬಹುದು. ನಾವು ಹೊಸ ಯೋಜನೆಯನ್ನು ಪ್ರಾರಂಭಿಸಲಿದ್ದೇವೆಯೇ, ಜನಸಮೂಹದ ಮುಂದೆ ಮಾತನಾಡುತ್ತೇವೆ ಅಥವಾ ಅಜ್ಞಾತಕ್ಕೆ ಹಾರುತ್ತೇವೆ. ಅದರ ಹಿಡಿತವು ಬಲವಾಗಿರಬಹುದು. ಕೆಲವೊಮ್ಮೆ ನಮ್ಮ ಜಾಡುಗಳಲ್ಲಿ ನಮ್ಮನ್ನು ನಿಲ್ಲಿಸುತ್ತದೆ. ಆದರೆ ಭಯ ಯಾವಾಗಲೂ ಪ್ರಸ್ತುತವಾಗಿದ್ದರೂ ನಾವು ಶರಣಾಗಬೇಕಾದ ಶಕ್ತಿಯಲ್ಲ. ಇದು ಮಾಸ್ಟರ್ ಅಲ್ಲ. ಬದಲಿಗೆ ನಾವು ನಮ್ಮ ಸ್ವಂತ ಧೈರ್ಯದ ಬೆಳಕಿನಲ್ಲಿ ಹೆಜ್ಜೆ ಹಾಕಿದಾಗ ಮರೆಯಾಗುವ ನೆರಳು.
ಭಯವನ್ನು ಜಯಿಸುವುದು ಎಂದರೆ ನಮ್ಮಲ್ಲಿ ನಂಬಿಕೆ ಇಡುವುದು, ನಮ್ಮ ಪ್ರಯತ್ನಗಳು ಯಾವುದೇ ಸಂದೇಹದ ಮೇಲೆ ಮೇಲುಗೈ ಸಾಧಿಸುತ್ತದೆ ಎಂದು ನಂಬುವುದು. ತುದಿಯಲ್ಲಿ ನಿಂತಿರುವುದನ್ನು ಊಹಿಸಿ. ನಿಮ್ಮ ಹೃದಯದ ಓಟ ಮತ್ತು ಒಳಗಿನ ಧ್ವನಿಯು ನಿಮ್ಮನ್ನು ಹಿಂದೆ ಸರಿಯುವಂತೆ ಹೇಳುತ್ತದೆ. ಭಯವು ಅದರ ಹಿಮಾವೃತ ಬೆರಳುಗಳಿಂದ ನಮ್ಮನ್ನು ಹಿಡಿದಿಟ್ಟುಕೊಳ್ಳುತ್ತದೆ, ಹಿಂಜರಿಕೆಯನ್ನು ಉಂಟುಮಾಡುತ್ತದೆ. ಆದರೆ ಆ ಜಿಗಿತದ ಇನ್ನೊಂದು ಬದಿಯಲ್ಲಿರುವ ಸಾಮರ್ಥ್ಯವನ್ನು ಪರಿಗಣಿಸಿ. ಎತ್ತರದ ಭಯ, ವೈಫಲ್ಯ ಅಥವಾ ನಿರಾಕರಣೆ ಎಲ್ಲವೂ ನಮ್ಮನ್ನು ಪಾರ್ಶ್ವವಾಯುವಿಗೆ ತರಬಹುದು. ಅಧಿಕವು ಅಸಾಧ್ಯವೆಂದು ಭಾವಿಸುತ್ತದೆ. ಕೆಲವರಿಗೆ ಸಾರ್ವಜನಿಕವಾಗಿ ಮಾತನಾಡುವ ಭಯ, ವೇದಿಕೆಯತ್ತ ಹೆಜ್ಜೆ ಹಾಕುವ ಮುನ್ನ ಕಾತರದ ನಿರೀಕ್ಷೆ, ಹಿಂದೆ ತಿರುಗಿ ನೋಡುವ 1000 ಕಣ್ಣುಗಳ ಭಯ. ಪ್ರತಿ ಉಸಿರು, ಪ್ರತಿ ಹೃದಯ ಬಡಿತವೂ ಆ ಭಯವನ್ನು ಹೆಚ್ಚಿಸುತ್ತದೆ. ಭಯವು ಅನೇಕ ರೂಪಗಳನ್ನು ತೆಗೆದುಕೊಳ್ಳುತ್ತದೆ. ಕೆಲವೊಮ್ಮೆ ಇದು ತೀರ್ಪಿನ ಭಯ, ತಪ್ಪುಗಳನ್ನು ಮಾಡುವ ಭಯ ಅಥವಾ ಯಶಸ್ಸಿನ ಭಯ. ನಾವು ಪ್ರತಿಯೊಬ್ಬರೂ ನಮ್ಮ ಸ್ವಂತ ನೆರಳುಗಳನ್ನು ಹೊಂದಿದ್ದೇವೆ. ಅದು ನಮ್ಮ ಸಾಮರ್ಥ್ಯಗಳನ್ನು ಅನುಮಾನಿಸುವಂತೆ ಮಾಡುತ್ತದೆ. ಆದರೆ ಭಯ ಕೆಲವೊಮ್ಮೆ ಅತಿಯಾಗಿ ಕಾಡಿದರೂ ನಮ್ಮನ್ನು ಬೆಳೆಯಲು ತಳ್ಳುವ ಕಿಡಿಯೂ ಆಗಿರಬಹುದು. ಇದು ನಮ್ಮ ಮಿತಿಗಳನ್ನು ಪ್ರಶ್ನಿಸುವಂತೆ ಮಾಡುತ್ತದೆ. ಆದರೆ ಆ ಮಿತಿಗಳನ್ನು ಮೀರುವ ಶಕ್ತಿಯನ್ನು ಕಂಡುಕೊಳ್ಳಲು ನಮ್ಮನ್ನು ಒತ್ತಾಯಿಸುತ್ತದೆ. ಆದರೆ ನಮ್ಮಲ್ಲಿ ಪ್ರತಿಯೊಬ್ಬರ ಒಳಗೂ ಪಿಸುಗುಟ್ಟುವ ಧ್ವನಿ ಇದೆ. ಭಯವನ್ನು ಎದುರಿಸುವುದು ಎಂದರೆ ಎದ್ದು ನಿಂತು ಹೇಳುವುದು, ನಾನು ಇನ್ನು ಮುಂದೆ ಹಿಂತಿರುಗುವುದಿಲ್ಲ. ಭಯದ ಮುಖದಲ್ಲಿ ಧೈರ್ಯವನ್ನು ತೋರಿಸಿ ಮತ್ತು ನಿಮ್ಮ ಕನಸುಗಳ ಕಡೆಗೆ ದಿಟ್ಟ ಹೆಜ್ಜೆಗಳನ್ನು ಇರಿಸಿ. ಮುಂದೆ ಬೆದರಿಸುವ ಶಿಖರವನ್ನು ಎದುರಿಸುತ್ತಿರುವ ಪರ್ವತಾರೋಹಿಯನ್ನು ಊಹಿಸಿಕೊಳ್ಳಿ. ಪ್ರತಿ ಹೆಜ್ಜೆಗೆ ಧೈರ್ಯದ ಅಗತ್ಯವಿರುತ್ತದೆ. ಪ್ರತಿ ಹಿಡಿತವೂ ಮೇಲಕ್ಕೆ ಚಲಿಸುವ ಬದ್ಧತೆಯನ್ನು ಹೊಂದಿರುತ್ತದೆ. ಭಯವನ್ನು ಎದುರಿಸುವುದು ಎಂದರೆ ನಮ್ಮದೇ ಪ್ರತಿಬಿಂಬವನ್ನು ಎದುರಿಸುವುದು ಎಂದರ್ಥ. ಮುಂದಕ್ಕೆ ಒತ್ತುವ ಸಂದರ್ಭದಲ್ಲಿ ಸವಾಲುಗಳು ಮತ್ತು ಅನಿಶ್ಚಿತತೆಗಳನ್ನು ಒಪ್ಪಿಕೊಳ್ಳುವುದು. ಅಜ್ಞಾತಕ್ಕೆ ಪ್ರತಿ ಹೆಜ್ಜೆಯೂ ನಂಬಿಕೆಯ ಅಧಿಕವಾಗಬಹುದು, ಆದರೆ ಅದು ಒಳಗೆ ಶಕ್ತಿಯನ್ನು ಬಹಿರಂಗಪಡಿಸುತ್ತದೆ. ಭಯದಿಂದ ಮುಕ್ತವಾಗುವುದು ಒಂದೇ ನಿರ್ಧರಿತ ಹೆಜ್ಜೆಯಿಂದ ಪ್ರಾರಂಭವಾಗುತ್ತದೆ. ನಿಮ್ಮನ್ನು ಹಿಂದಕ್ಕೆ ಹಿಡಿದಿಟ್ಟುಕೊಳ್ಳುವ ಭಯವು ನಿಮ್ಮನ್ನು ಮುಂದಕ್ಕೆ ತಳ್ಳುವ ಇಚ್ಛೆಯಷ್ಟು ಶಕ್ತಿಯುತವಾಗಿಲ್ಲ. ಭಯವನ್ನು ಹೋಗಲಾಡಿಸುವ ಪ್ರಯಾಣವು ಸುಲಭವಲ್ಲ, ಆದರೆ ಪ್ರತಿ ಹೆಜ್ಜೆಯೂ ಆ ವೇಗವನ್ನು ನಿರ್ಮಿಸುತ್ತದೆ. ಪ್ರತಿ ಪ್ರಯತ್ನದಿಂದ ಭಯವು ತನ್ನ ಹಿಡಿತವನ್ನು ಕಳೆದುಕೊಳ್ಳುತ್ತದೆ ಮತ್ತು ನಮ್ಮ ಆತ್ಮವಿಶ್ವಾಸವು ಬೆಳೆಯುತ್ತದೆ. ನಿಮ್ಮ ಪ್ರಗತಿಯು ಚಿಕ್ಕದಾಗಿ ಪ್ರಾರಂಭವಾಗಬಹುದು, ಆದರೆ ಪ್ರತಿ ವಿಜಯವು ಮುಂದಿನದಕ್ಕೆ ದಾರಿ ಮಾಡಿಕೊಡುತ್ತದೆ. ಪ್ರತಿ ಹೆಜ್ಜೆಯೊಂದಿಗೆ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ ಮತ್ತು ಭಯದ ನೆರಳುಗಳು ಹಿಮ್ಮೆಟ್ಟುತ್ತವೆ. ಕ್ರೀಡೆಯಲ್ಲಿ ಅವರು 90% ಮಾನಸಿಕ ತರಬೇತಿಯನ್ನು ಹೇಳುತ್ತಾರೆ. ಅಂತೆಯೇ ಭಯದ ಮೂಲಕ ಪ್ರಯಾಣವು ಸರಿಯಾದ ಮನಸ್ಥಿತಿಯನ್ನು ಬೆಳೆಸುವುದು. ಸರಿಯಾದ ಮನಸ್ಥಿತಿಯೊಂದಿಗೆ ಪ್ರತಿ ಹಿನ್ನಡೆಯು ಪುನರಾಗಮನಕ್ಕೆ ಸೆಟಪ್ ಆಗುತ್ತದೆ. ಸೃಜನಶೀಲತೆಯಲ್ಲಿ ಭಯವು ಸಾಮಾನ್ಯವಾಗಿ ತೀರ್ಪಿನ ಭಯವಾಗಿ ಪ್ರಕಟವಾಗುತ್ತದೆ. ನಿಮ್ಮ ಕೆಲಸವನ್ನು ಜಗತ್ತಿನಲ್ಲಿ ಹಾಕುತ್ತದೆ. ಆದರೆ ಈ ಭಯವನ್ನು ಹೋಗಲಾಡಿಸಲು ದುರ್ಬಲತೆಯನ್ನು ಅಳವಡಿಸಿಕೊಳ್ಳುವುದು ಮತ್ತು ನಿಮ್ಮ ದೃಷ್ಟಿಯನ್ನು ಹಂಚಿಕೊಳ್ಳುವುದು. ಭಯವು ನೀವು ಸಾಕಷ್ಟು ಒಳ್ಳೆಯವರಲ್ಲ ಎಂದು ಪಿಸುಗುಟ್ಟಬಹುದು, ಆದರೆ ನಿರಂತರ ಕೌಂಟರ್ಗಳು ಮುಂದುವರಿಯುತ್ತವೆ. ಪ್ರತಿ ಹೆಜ್ಜೆಯೂ ಒಂದು ವಿಜಯವಾಗಿದೆ ಮತ್ತು ಪ್ರತಿ ಹೆಜ್ಜೆಯೊಂದಿಗೆ ನೀವು ಬಲಶಾಲಿಯಾಗುತ್ತೀರಿ.
ಪ್ರತಿ ಬಾರಿ ನಾವು ಭಯವನ್ನು ಎದುರಿಸುತ್ತೇವೆ, ನಾವು ವಿಜಯವನ್ನು ಆಚರಿಸುತ್ತೇವೆ. ಜಗತ್ತು ನಿಮಗಾಗಿ ಕಾಯುತ್ತಿದೆ, ಅವಕಾಶಗಳಿಂದ ತುಂಬಿದೆ ಮತ್ತು ನೀವು ಮಾಡಬೇಕಾಗಿರುವುದು ಆ ಮೊದಲ ಹೆಜ್ಜೆ. ಸಣ್ಣ ವಿಜಯಗಳು ಸಹ ಆಚರಿಸಲು ಯೋಗ್ಯವಾಗಿವೆ ಎಂಬುದನ್ನು ನೆನಪಿಡಿ. ಪ್ರತಿ ಗೆಲುವು ನಿಮ್ಮ ಶಕ್ತಿಯನ್ನು ನೆನಪಿಸುತ್ತದೆ. ಪ್ರತಿ ಗೆಲುವಿನ ಹಿಂದೆ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯ ಕತೆ ಇರುತ್ತದೆ. ಭಯವು ನಿಮ್ಮ ಕಥೆಯನ್ನು ಬರೆಯಲು ಬಿಡಬೇಡಿ. ನಿಮ್ಮ ಗೆಲುವುಗಳು ಎಷ್ಟೇ ಚಿಕ್ಕದಾಗಿ ತೋರಿದರೂ ಅದನ್ನು ಆಚರಿಸಿ. ಪ್ರತಿಯೊಂದು ಸಾಧನೆಯು ನಿಮ್ಮ ಸ್ಥಿತಿಸ್ಥಾಪಕತ್ವ ಮತ್ತು ನಿರ್ಣಯಕ್ಕೆ ಸಾಕ್ಷಿಯಾಗಿದೆ. ಗೆಲುವು ಯಾವಾಗಲೂ ಅಂತಿಮ ಗೆರೆಯನ್ನು ತಲುಪುವ ಬಗ್ಗೆ ಅಲ್ಲ, ಕೆಲವೊಮ್ಮೆ ಇದು ಸರಳವಾಗಿ ತೋರಿಸುವುದು ಮತ್ತು ನಿಮ್ಮ ಅತ್ಯುತ್ತಮ ಹೊಡೆತವನ್ನು ನೀಡುವುದು. ಆದ್ದರಿಂದ ಭಯವು ಆಟವನ್ನು ಆಡುವುದನ್ನು ತಡೆಯಲು ಬಿಡಬೇಡಿ. ಅಖಾಡಕ್ಕೆ ಹೆಜ್ಜೆ ಹಾಕಿ, ನಿಮ್ಮ ಭಯವನ್ನು ಎದುರಿಸಿ ಮತ್ತು ನಿಮ್ಮ ಸಾಮರ್ಥ್ಯ ಏನೆಂದು ಜಗತ್ತಿಗೆ ತೋರಿಸಿ. ನಿಮ್ಮ ಪ್ರಯಾಣ ಇದೀಗ ಪ್ರಾರಂಭವಾಗಿದೆ. ಇಂದು ನೀವು ಎದುರಿಸುವ ಸವಾಲುಗಳು ನಾಳೆ ನಿಮ್ಮ ವಿಜಯಗಳಾಗಿವೆ. ನೀವು ಮುಂದುವರಿಯುತ್ತಿರುವಾಗ ಅನುಮಾನಗಳನ್ನು ಬಿಟ್ಟುಬಿಡಿ ಮತ್ತು ಸಾಧ್ಯತೆಗಳನ್ನು ಅಳವಡಿಸಿಕೊಳ್ಳಿ. ನಿಮ್ಮ ಕಥೆಯನ್ನು ಭಯದಿಂದ ಬರೆಯಲಾಗಿಲ್ಲ, ಆದರೆ ಧೈರ್ಯದಿಂದ ಬರೆಯಲಾಗಿದೆ. ನೆನಪಿಡಿ, ಭಯ ತಾತ್ಕಾಲಿಕ, ಆದರೆ ವಿಜಯಗಳು ಶಾಶ್ವತ. ನಿಮ್ಮ ಮುಂದಿನ ನಡೆಯನ್ನು ಜಗತ್ತು ಕಾಯುತ್ತಿದೆ. ಅದನ್ನು ಆತ್ಮವಿಶ್ವಾಸದಿಂದ ಸ್ವೀಕರಿಸಿ ಮತ್ತು ನಿಮ್ಮ ಧೈರ್ಯವು ನಿಮ್ಮನ್ನು ಎಲ್ಲಿಗೆ ಕರೆದೊಯ್ಯುತ್ತದೆ ಎಂಬುದನ್ನು ನೋಡಿ. ಧನ್ಯವಾದಗಳು. ಜೀವನವು ಕಷ್ಟಕರವಾದಾಗ ನಿಮ್ಮಲ್ಲಿ ಕೆಲವರು ಇದೀಗ ನಿಮ್ಮ ದಾಂಪತ್ಯದಲ್ಲಿ ನೀವು ಅನುಭವಿಸಿದ ಅತ್ಯಂತ ಕೆಟ್ಟ ನೋವಿನಲ್ಲಿದ್ದೀರಿ. ನಿಮ್ಮ ಕುಟುಂಬವು ಬೇರ್ಪಡುತ್ತಿದೆ. ನಿಮ್ಮ ಜೀವನದಲ್ಲಿ ಅನಾರೋಗ್ಯವು ಉಲ್ಬಣಗೊಳ್ಳುತ್ತಿದೆ ಎಂದು ನೀವು ಮತ್ತೆ ಮತ್ತೆ ವಿಫಲರಾಗಿದ್ದೀರಿ ಮತ್ತು ನಿಮಗೆ ತಿಳಿದಿಲ್ಲ ನೀವು ಈಗ ಏನು ಮಾಡಲಿದ್ದೀರಿ ಮತ್ತು ಈ ಅವ್ಯವಸ್ಥೆಯಿಂದ ನೀವು ಹೇಗೆ ಹೊರಬರಬಹುದು ಎಂದು. ನಿಮಗೆ ಖಚಿತವಿಲ್ಲದಿರುವ ಹಂತವನ್ನು ನೀವು ತಲುಪುತ್ತೀರಿ ಮತ್ತು ಇದು ನಿಮ್ಮನ್ನು ಒಡೆಯುವ ಒಂದು ವಿಷಯವಲ್ಲ. ಎಲ್ಲವೂ ಒಟ್ಟಿಗೆ ಸಂಯೋಜಿಸುವ ಮೊದಲು ನೀವು ಎಲ್ಲ ವರ್ಷಗಳಿಂದ ಅನುಭವಿಸಿದ ಎಲ್ಲವೂ ಮತ್ತು ವಿಷಯಗಳು ನಿಮ್ಮ ಬಳಿಗೆ ಬರುವುದನ್ನು ಎಂದಿಗೂ ನಿಲ್ಲಿಸುವುದಿಲ್ಲ ಎಂದು ಕಂಡುಹಿಡಿಯುವುದು ಅಂತಿಮವಾಗಿ ನೀವು ಹೇಳುವ ಹಂತಕ್ಕೆ ನಿಮ್ಮನ್ನು ತರುತ್ತದೆ. ನಾನು ಇಂದು ಹಾಸಿಗೆಯಿಂದ ಎದ್ದೇಳಲು ಬಯಸುತ್ತೇನೆ ಎಂದು ನನಗೆ ಖಾತ್ರಿಯಿಲ್ಲ. ನಾನು ಎದುರಿಸಬೇಕಾಗಿರುವುದು ಇನ್ನೊಂದು ಜಗಳವಾಗಿದೆ ಮತ್ತು ಇದು ನಿಮ್ಮನ್ನು ಈ ಕ್ಷಣದಲ್ಲಿ ಮುರಿಯುವಂತೆ ಮಾಡುವ ಅಥವಾ ಈ ಕ್ಷಣದಲ್ಲಿ ನಿಮ್ಮ ದೊಡ್ಡ ತಿರುವು ಆಗಬಹುದು. ಉತ್ತಮ ಅಥವಾ ನೀವು ಎಲ್ಲವನ್ನೂ ಕಳೆದುಕೊಳ್ಳುವ ಕ್ಷಣ ಮತ್ತು ಅದು ಏನಾಗುತ್ತದೆ ಎಂಬುದರ ಆಯ್ಕೆಯೇ ನಿಮ್ಮದಾಗಿದೆ. ನಿಮ್ಮ ಆಯ್ಕೆಗಳಿಂದ ನೀವು ಫಲಿತಾಂಶವನ್ನು ಆರಿಸಿಕೊಳ್ಳುತ್ತೀರಿ. ನೀವು ಬಿಟ್ಟುಕೊಡುತ್ತೀರಾ ಅಥವಾ ನೀವು ಎದ್ದೇಳುತ್ತೀರಾ? ನೀವು ಆ ರಂಧ್ರದಲ್ಲಿರುವಾಗ ಮತ್ತು ಕತ್ತಲೆಯಿಂದ ಸುತ್ತುವರಿದಿರುವಾಗ ನೀವು ನೆನಪಿಟ್ಟುಕೊಳ್ಳಬೇಕು, ಇದು ನಿಮಗೆ ಅಂತ್ಯವಲ್ಲ. ನೀವು ಇನ್ನೂ ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಬಹುದು. ಏನಾಯಿತು ಎಂಬುದು ಮುಖ್ಯವಲ್ಲ, ಯಾರು ನಿಮಗೆ ದ್ರೋಹ ಬಗೆದರೂ ನೀವು ಎಷ್ಟು ನೋವನ್ನು ಸಹಿಸಿಕೊಂಡಿದ್ದೀರಿ, ಯಾವುದು ತಪ್ಪಾಗಿದೆ ಎಂಬುದು ಈಗ ಮುಖ್ಯವಾದ ವಿಷಯವೆಂದರೆ ನೀವು ಅದಕ್ಕೆ ಏನು ಮಾಡಲಿದ್ದೀರಿ. ಜೀವನದಲ್ಲಿ ವಿಷಯಗಳು ಯಾವಾಗಲೂ ತಪ್ಪಾಗುತ್ತದೆ, ಅದು ಅದರ ಒಂದು ಭಾಗವಾಗಿದೆ. ಆದರೆ ಆ ಯುದ್ಧಗಳ ಮೂಲಕ ತಳ್ಳಲು ನೀವು ಹೆಚ್ಚು ಶಕ್ತಿಶಾಲಿಯಾಗಬೇಕು. ವಿಷಯಗಳು ಸುಲಭವಾಗುವುದಿಲ್ಲ, ಆದ್ದರಿಂದ ನೀವು ಬಲಶಾಲಿಯಾಗಬೇಕು.
ನೀವು ಅದನ್ನು ಹೋರಾಡಲು ಯೋಗ್ಯವಾದ ಕಾರಣಗಳನ್ನು ಕಂಡುಹಿಡಿಯಬೇಕು, ಏಕೆಂದರೆ ನೀವು ಅದನ್ನು ಏಕೆ ಪಡೆಯಬಹುದು ಎಂಬುದನ್ನು ನೀವು ಕಂಡುಕೊಂಡರೆ, ನೀವು ಅದನ್ನು ಕಾರು ಅಥವಾ ಮನೆಗಾಗಿ ಮಾಡುತ್ತಿದ್ದರೆ ನೀವು ಅದನ್ನು ತೊರೆಯುತ್ತೀರಿ. ಆದರೆ ನೀವು ಅದನ್ನು ನಿಮ್ಮ ಕುಟುಂಬಕ್ಕಾಗಿ ಮಾಡುತ್ತಿದ್ದರೆ, ನಿಮ್ಮ ಸಂಗಾತಿಗಾಗಿ ನೀವು ಮಾಡುತ್ತಿದ್ದರೆ, ಅದು ನಿಮ್ಮ ಬಗ್ಗೆ ಏನನ್ನು ಪ್ರತಿನಿಧಿಸುತ್ತವೆಯೋ ಅದನ್ನು ನೀವು ಮಾಡುತ್ತಿದ್ದರೆ, ನೀವು ಅದನ್ನು ಏನು ಬೇಕಾದರೂ ಮಾಡಬಹುದು. ಮತ್ತು ನೀವು ಯಾವುದೇ ಮಾರ್ಗವನ್ನು ಕಂಡುಕೊಳ್ಳಲು ಸಾಧ್ಯವಾದರೆ, ನಿಮ್ಮನ್ನು ಒಟ್ಟಿಗೆ ಎಳೆಯಲು ಸಾಧ್ಯವಾದರೆ, ಹೆಚ್ಚಿನವರು ಸತ್ತ ತುದಿಗಳನ್ನು ಕಾಣುವ ಅವಕಾಶಗಳನ್ನು ನೀವು ಕಂಡುಕೊಂಡರೆ, ಇತರರು ಸಾವನ್ನು ನೋಡುವ ಜೀವನವನ್ನು ನೀವು ಕಂಡುಕೊಂಡರೆ, ನೀವು ನಿಮ್ಮ ಕನಸುಗಳನ್ನು, ನಿಮ್ಮ ಗುರಿಗಳನ್ನು, ನಿಮ್ಮ ದೃಷ್ಟಿಯನ್ನು ವಾಸ್ತವಗೊಳಿಸಬಹುದು. ಇಚ್ಛೆ ಇರುವಾಗ ನೀವು ಏನಾದರೂ ಕೆಟ್ಟದ್ದನ್ನು ಬಯಸಿದಾಗ ಒಂದು ಮಾರ್ಗವಿದೆ. ನೀವು ಒಂದು ಮಾರ್ಗವನ್ನು ಕಂಡುಕೊಳ್ಳುವಿರಿ ಮತ್ತು ನೀವು ತಲುಪಲು ಏನೂ ಇಲ್ಲ. ಇದು ಬೆಳಗಾಗುವ ಮೊದಲು ಅದು ಯಾವಾಗಲೂ ಕತ್ತಲೆಯಾಗಿದೆ ಎಂದು ನೀವು ನೆನಪಿಟ್ಟುಕೊಳ್ಳಬೇಕು. ನೀವು ಇನ್ನೂ ಇಲ್ಲಿದ್ದೀರಿ ಎಂದು ನೀವು ನೆನಪಿಟ್ಟುಕೊಳ್ಳಬೇಕು ಮತ್ತು ನೀವು ಇನ್ನೂ ಜೀವಂತವಾಗಿರುವಿರಿ ಮತ್ತು ನೀವು ಇನ್ನೂ ಜೀವಂತವಾಗಿರುವವರೆಗೆ, ನೀವು ಇನ್ನೂ ಉಸಿರಾಡುವವರೆಗೂ ನಿಮಗೆ ಹಿಂತಿರುಗಲು ಮತ್ತೊಂದು ಅವಕಾಶವಿದೆ. ಜೀವನವು ನಿಮ್ಮನ್ನು ಹೊಡೆದಾಗ ಮತ್ತು ನೆಲಕ್ಕೆ ಉರುಳಿಸಿದಾಗ ಶಕ್ತಿಯನ್ನು ಕಂಡುಹಿಡಿಯುವುದು ನಿಮ್ಮ ಕೆಲಸವಾಗಿದೆ. ನಿಮ್ಮನ್ನು ಎತ್ತಿಕೊಂಡು ಹೋರಾಡಲು ಕರುಳಿನ ಶಕ್ತಿಯನ್ನು ಕಂಡುಕೊಳ್ಳಿ. ಜೀವನವು ಯಾವಾಗಲೂ ಸುಲಭವಾಗುವುದಿಲ್ಲ. ಕೆಲವೊಮ್ಮೆ ನೀವು ಅರ್ಹರು ಎಂದು ನಿಮಗೆ ತಿಳಿದಿರುವುದಕ್ಕಾಗಿ ನೀವು ಹೋರಾಡಬೇಕಾಗುತ್ತದೆ. ಇದು ನಿಮ್ಮ ಪರವಾಗಿ ಇರುವ ಫಲಿತಾಂಶದಲ್ಲಿ ನಂಬಿಕೆಯನ್ನು ತೆಗೆದುಕೊಳ್ಳುತ್ತದೆ ಮತ್ತು ಅದರ ಬಗ್ಗೆ ಯಾವುದೇ ತಪ್ಪು ಮಾಡಬೇಡಿ. ಹೆಚ್ಚಿನ ಜನರು ಅದನ್ನು ನಿಮಗಾಗಿ ನೋಡುವುದಿಲ್ಲ. ಹೆಚ್ಚಿನ ಜನರು ನಿಮಗೆ ಬಿಟ್ಟುಕೊಡಲು ಹೇಳುತ್ತಾರೆ. ನೀವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀರಿ ಎಂದು ಹೆಚ್ಚಿನ ಜನರು ಭಾವಿಸುತ್ತಾರೆ. ಆದರೆ ನೀವು ಹೆಚ್ಚಿನ ಜನರಲ್ಲ. ನಿಮಗಾಗಿ ಮತ್ತು ನಿಮ್ಮ ಭವಿಷ್ಯದ ಸಾಧ್ಯತೆಗಳನ್ನು ನೀವು ನಂಬಬೇಕು. ಅದು ಬೇರೆಯವರ ಅಭಿಪ್ರಾಯಗಳನ್ನು ಮೀರಿಸುವಷ್ಟು ಪ್ರಬಲವಾಗಿದೆ. ನಿಮ್ಮ ಮೊಣಕಾಲುಗಳಿಗೆ ನಿಮ್ಮನ್ನು ಬಡಿದುಕೊಳ್ಳುವ ಏನನ್ನಾದರೂ ನೀವು ಹೊಂದಿರಬೇಕು. ನಿಮ್ಮೊಳಗೆ ಏನಿದೆ ಎಂಬುದನ್ನು ನೀವು ಕಂಡುಕೊಳ್ಳುವ ಏಕೈಕ ಮಾರ್ಗವಾಗಿದೆ. ಜೀವನವು ನಿಮಗೆ ಬೇಕಾದುದನ್ನು ನೀಡುವುದಿಲ್ಲ, ನೀವು ಸ್ವೀಕರಿಸುವುದನ್ನು ಜೀವನವು ನಿಮಗೆ ನೀಡುತ್ತದೆ. ನೀವು ವೈಫಲ್ಯ, ಕಷ್ಟಗಳು, ನಿರಾಶೆಗಳನ್ನು ಸ್ವೀಕರಿಸಿದರೆ ಅದು ಜೀವನವು ನಿಮಗೆ ನೀಡಲಿದೆ. ನೀವು ಗೆಲ್ಲಲು ಬಯಸಿದರೆ ನೀವು ಕಾಣಿಸಿಕೊಳ್ಳಬೇಕು ಮತ್ತು ನಿಮ್ಮ ಸ್ವಂತಕ್ಕಾಗಿ ಯಶಸ್ಸು ಮತ್ತು ಸಂತೋಷವನ್ನು ಬಯಸಬೇಕು. ಆ ಎಲ್ಲ ಭಾವನೆಗಳ ಹೊರತಾಗಿಯೂ, ಟವೆಲ್ ಎಸೆಯುವುದನ್ನು ಬಿಡಲು ಬಯಸುವ ಪ್ರತಿದಿನ, ಎಲ್ಲದರ ಹೊರತಾಗಿಯೂ ಹೇಗಾದರೂ ಧೈರ್ಯವನ್ನು ಒಟ್ಟುಗೂಡಿಸುವ ನಿಮ್ಮ ಸಾಮರ್ಥ್ಯವು ಆಳವಾಗಿ ತಲುಪಲು ಮತ್ತು ನಿಮ್ಮೊಳಗೆ ಏನನ್ನಾದರೂ ಕಂಡುಕೊಳ್ಳಲು ನಿಮಗೆ ಅವಕಾಶ ನೀಡುತ್ತದೆ. ಮತ್ತೊಮ್ಮೆ, ಪ್ರತಿಕೂಲತೆಯ ನಿಜವಾದ ಸ್ವಭಾವವನ್ನು ವ್ಯಾಖ್ಯಾನಿಸುತ್ತದೆ. ಬಿಡಬೇಡಿ, ಕುಸಿಯಬೇಡಿ, ಮೂರ್ಛೆ ಹೋಗಬೇಡಿ, ಯಾವುದೇ ರೀತಿಯಲ್ಲಿ ಕೊಡಬೇಡಿ. ನೀವು ನಮ್ಮೆಲ್ಲರೊಂದಿಗೆ ಹೋರಾಡಬೇಕು. ನಮಗೆ ಅದೇ ಅಂತ್ಯ ಸಿಕ್ಕಿತು. ನಾವು ಸಾಯುತ್ತೇವೆ, ಅದರಿಂದ ನೀವು ಸಾಯುವಿರಿ ಎಂದು ನಿಮಗೆ ತಿಳಿದಿದ್ದರೆ ನೀವು ಅದನ್ನು ಏಕೆ ಸುರಕ್ಷಿತವಾಗಿ ಆಡುತ್ತಿದ್ದೀರಿ? ನಾನು ಏನನ್ನಾದರೂ ನಿರ್ಮಿಸಲಿದ್ದೇನೆ, ನಾನು ಏನನ್ನಾದರೂ ಮಾಡಲಿದ್ದೇನೆ. ನಾನು ಬದುಕಲು ಮತ್ತು ಸಾಯಲು ಹೋಗುವುದಿಲ್ಲ ಮತ್ತು ನಾನು ಇಲ್ಲಿದ್ದೇನೆ ಎಂಬುದರ ಸಂಕೇತವಾಗಿ ಭೂಮಿಯಲ್ಲಿ ಏನನ್ನೂ ಬಿಡುವುದಿಲ್ಲ.
ನಾನು ಏನನ್ನಾದರೂ ನಿರ್ಮಿಸಲಿದ್ದೇನೆ. ನಾನು ಸವಾಲನ್ನು ಬಳಸಿಕೊಳ್ಳುತ್ತೇನೆ ಮತ್ತು ಅದನ್ನು ನನ್ನ ವಿಜಯವಾಗಿ ಪರಿವರ್ತಿಸುತ್ತೇನೆ, ಏಕೆಂದರೆ ನಾನು ನಿಲ್ಲುವುದಿಲ್ಲ. ಮುರಿಯಲು ಎಲ್ಲ ರೀತಿಯ ವಿಭಿನ್ನ ಮಾರ್ಗಗಳಿವೆ. ನೀವು ದೈಹಿಕವಾಗಿ ಮುರಿಯಬಹುದು, ನೀವು ಮಾನಸಿಕವಾಗಿ ಮುರಿಯಬಹುದು, ನಿಮ್ಮ ಹೃದಯವನ್ನು ಮುರಿಯಬಹುದು, ನಿಮ್ಮ ಚೈತನ್ಯವನ್ನು ಮುರಿಯಬಹುದು ಮತ್ತು ಅವುಗಳಲ್ಲಿ ಯಾವುದು ವಿನೋದವಲ್ಲ ಮತ್ತು ಅವೆಲ್ಲವೂ ಒಂದು ಗುರುತು ಬಿಡುತ್ತವೆ. ಆದರೆ ಅವರು ಬಿಡುವ ಗುರುತು ಗೆಲುವಿನ ಗುರುತು ಆಗಿರಬಹುದು ಅಥವಾ ಸೋಲಿನ ಗುರುತು ಆಗಿರಬಹುದು. ನಾನು ಮುರಿದಾಗ ನಾನು ಅದನ್ನು ಆನಂದಿಸುತ್ತೇನೆ. ಅದನ್ನೇ ನಾನು ಮಾಡಲಿದ್ದೇನೆ. ನಾನು ಅದನ್ನು ಬಳಸುತ್ತೇನೆ, ಏಕೆಂದರೆ ನಾನು ಮುರಿದು ಹೋದರೆ ನನ್ನ ಮಿತಿಗಳನ್ನು ನಾನು ಕಂಡುಕೊಂಡೆ ಮತ್ತು ನನ್ನ ಮಿತಿಗಳು ಏನೆಂದು ನನಗೆ ತಿಳಿಯುವ ತನಕ ನಾನು ಅವುಗಳನ್ನು ಹೇಗೆ ತಳ್ಳಬಹುದು, ನಾನು ಹೇಗೆ ಉತ್ತಮಗೊಳ್ಳಬಹುದು. ಒಮ್ಮೆ ನಾನು ಅದನ್ನು ಅನುಭವಿಸುತ್ತೇನೆ, ಒಮ್ಮೆ ನಾನು ಎಲ್ಲಿ ಮುರಿದು ಹೋಗಿದ್ದೇನೆ ಎಂದು ನೋಡುತ್ತೇನೆ, ಆಗ ನಾನು ಆ ದೌರ್ಬಲ್ಯವನ್ನು ಆಕ್ರಮಣ ಮಾಡಬಹುದು. ನಾನು ಆ ಅಂತರವನ್ನು ತುಂಬಬಲ್ಲೆ, ನಾನು ಆ ಉಲ್ಲಂಘನೆಯನ್ನು ಬಲಪಡಿಸಬಲ್ಲೆ. ನೀವು ಮುರಿದರೆ ಅದನ್ನು ಬಲಗೊಳಿಸಲು ನಿಮ್ಮ ಇಚ್ಛೆಯನ್ನು ಬಲಪಡಿಸುವ ಸಮಯ ಬಂದಿದೆ ಎಂದರ್ಥ. ಏಕೆಂದರೆ ನೀವು ಮುರಿದಾಗಲೆಲ್ಲ ಮತ್ತು ನೀವು ಮುರಿಯುವ ಪ್ರತಿಯೊಂದು ರೀತಿಯಲ್ಲಿ ಇದು ನಿಮಗೆ ಬಿಟ್ಟುಕೊಡಲು ಮತ್ತು ನೀವು ಬೀಳಲು ಒಂದು ಅವಕಾಶವಾಗಿದೆ ಮತ್ತು ಬಲಗೊಳ್ಳಲು ಅವಕಾಶವೂ ಇದೆ ಮತ್ತು ಚುರುಕಾಗಿ ಮತ್ತು ವೇಗವಾಗಿ ಮತ್ತು ಕಠಿಣವಾಗಿ ಮತ್ತು ಹೆಚ್ಚು ಸ್ಥಿರವಾಗಿ ಮತ್ತು ಹೆಚ್ಚು ಚೇತರಿಸಿಕೊಳ್ಳಲು ಮತ್ತು ಉತ್ತಮಗೊಳ್ಳಲು. ನೀವು ಮುರಿದಾಗ ನೀವು ನಿಜವಾಗಿಯೂ ಏನನ್ನು ಮಾಡಿದ್ದೀರಿ ಎಂಬುದನ್ನು ಜಗತ್ತಿಗೆ, ಇಡೀ ಜಗತ್ತಿಗೆ ತೋರಿಸಲು ನಿಮಗೆ ಅವಕಾಶವಿದೆ. ಹೋರಾಟ ಮುಗಿದಿಲ್ಲ, ಜಗಳ ಈಗಷ್ಟೇ ಶುರುವಾಗಿದೆ ಮತ್ತು ನೀವು ತೆವಳುತ್ತಿರುವಾಗ ಮತ್ತು ಆ ದರಿದ್ರ ಮತ್ತು ದರಿದ್ರ ಸ್ಥಳದಿಂದ ಆವರಿಸಿರುವಾಗ ಮತ್ತು ನೀವು ರಕ್ತ ಮತ್ತು ಬೆವರು ಮತ್ತು ಕೊಳಕು ಮತ್ತು ಕೊಳಕುಗಳಿಂದ ಆವೃತವಾಗಿರುವಿರಿ. ನೀವು ಏನಾಗಿದ್ದೀರೋ ಅದಕ್ಕಿಂತ ಮೇಲೇರುತ್ತೀರಿ ಮತ್ತು ನೀವು ಯಾರಾಗಿರಬೇಕು ಎಂಬುದಕ್ಕೆ ನೀವು ರೂಪನ್ನು ಪಡೆದುಕೊಳ್ಳುತ್ತೀರಿ ಮತ್ತು ಎದ್ದು ನಿಲ್ಲುವ ಕ್ರಿಯೆಯಲ್ಲಿ ನಿಮ್ಮ ವಿರುದ್ಧ ಹೋರಾಡುವ ಕ್ರಿಯೆಯಲ್ಲಿ ನೀವು ಆಗುತ್ತೀರಿ ಮತ್ತು ನೀವು ಮುರಿಯದೆ ಉಳಿಯುತ್ತೀರಿ ಎಂದು ನೀವು ನೋಡುತ್ತೀರಿ. ಮಲಗುವ ಮುನ್ನ ನೀವೇ ಎಂದಾದರೂ ಯೋಚಿಸಿದ್ದೀರಾ, ನಾಳೆ ನಾನು ಬದಲಾಗುವ ದಿನ, ನಾಳೆ ನಾನು ಬೆಳಗ್ಗೆ ಬೇಗನೆ ಎದ್ದೇಳುತ್ತೇನೆ, ಆರೋಗ್ಯಕರವಾದ ಉಪಹಾರವನ್ನು ಸೇವಿಸಿ, ಬೆಳಗಿನ ಜಾಗ್ಗೆ ಹೋಗಿ, ತಾಜಾ ಗಾಳಿಯನ್ನು ಉಸಿರಾಡಿ. ನಾಳೆ ದಿನ ನಾನು ಬದಲಾಗಲು ಬಯಸುತ್ತೇನೆ. ನಾನು ನಿಜವಾಗಿಯೂ ಯಾರಾಗಬೇಕೆಂದು ಬಯಸುತ್ತೇನೆ, ನನ್ನ ಅತ್ಯುತ್ತಮವಾದ ಆವೃತ್ತಿ. ಸರಿ, ಬದಲಾವಣೆ ಸುಲಭವಾಗಿ ಬರುವುದಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಕೆಲವು ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಬೇಕು. ಇವೆಲ್ಲವೂ ಅಂತಿಮವಾಗಿ ನಿಮ್ಮ ಅತ್ಯುತ್ತಮ ಆವೃತ್ತಿಯಾಗಲು ಕಾರಣವಾಗುತ್ತದೆ. ನಿಮ್ಮ ಮಾರ್ಗವನ್ನು ಅಡ್ಡಿಪಡಿಸುವ ಕೆಲವು ಅಭ್ಯಾಸಗಳನ್ನು ಸಹ ನೀವು ತೊಡೆದುಹಾಕಬೇಕು. ಸರಿ, ಹೊಸ ಅಭ್ಯಾಸವನ್ನು ರೂಪಿಸಲು ಅಥವಾ ಹಳೆಯದನ್ನು ತೊಡೆದುಹಾಕಲು ನೀವು ಎಷ್ಟು ಸಮಯ ತೆಗೆದುಕೊಳ್ಳುತ್ತೀರಿ? ಒಬ್ಬ ವ್ಯಕ್ತಿಯು ಅಭ್ಯಾಸವನ್ನು ರೂಪಿಸಲು ಅಥವಾ ಹಳೆಯದನ್ನು ತೊಡೆದುಹಾಕಲು ನಿಖರವಾಗಿ 21 ದಿನಗಳನ್ನು ತೆಗೆದುಕೊಳ್ಳುತ್ತಾನೆ ಎಂದು ಹೆಚ್ಚಿನ ಜನರು ನಿಮಗೆ ಹೇಳುತ್ತಾರೆ. ನಾನು ಹೈಸ್ಕೂಲಿನಲ್ಲಿರುವಾಗ ಒಮ್ಮೆ ನನ್ನ ಶಿಕ್ಷಕರು ಹೇಳಿದ್ದು ನನಗೆ ನೆನಪಿದೆ. ನಾನು ಹೊಸ ಅಭ್ಯಾಸವನ್ನು ರೂಪಿಸಲು ನಿಖರವಾಗಿ 21 ದಿನಗಳನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಇದು ನನ್ನ ಮಲಗಿದ ಬೆಡ್ಡನ್ನು ಸರಿಪಡಿಸುವ ಅವಕಾಶ ಎಂದು ನಾನು ಭಾವಿಸಿದೆ. ಮುಂದಿನ 21 ದಿನಗಳವರೆಗೆ ಯೋಚಿಸಿದೆ. ಪ್ರತಿದಿನ ಎದ್ದು, ಅಮ್ಮ,
ದಯವಿಟ್ಟು ಇಂದು ನನ್ನ ಹಾಸಿಗೆಯನ್ನು ಮಾಡಲು ಮರೆಯಬೇಡಿ ಎಂದು ಕೂಗುವ ಬದಲು ನಾನೇ ಅದನ್ನು ಮಾಡುತ್ತೇನೆ ಎಂದು ನಾನು ಭಾವಿಸಿದೆ. ದಿನದಿಂದ ದಿನಕ್ಕೆ ಮುಂಜಾನೆ ಬೆಳಗ್ಗೆ 6 ಗಂಟೆಗೆ ನಾನು ಪ್ರತಿದಿನ ಬೆಳಗ್ಗೆ ಎದ್ದು ನನ್ನ ಹಾಸಿಗೆಯನ್ನು ಸರಿ ಮಾಡುತ್ತಿದ್ದೆ. ನಾನು ತಡವಾಗಿರುತ್ತಿದ್ದ ದಿನಗಳಲ್ಲಿ ಸಹ ಮತ್ತು ನಾನು ಅದರ ಪ್ರತಿ ಸೆಕೆಂಡನ್ನು ದ್ವೇಷಿಸುತ್ತಿದ್ದೆ. ಮತ್ತು 22ನೇ ದಿನದ ಹೊತ್ತಿಗೆ ನಾನು ನನ್ನ ಕಣ್ಣುಗಳನ್ನು ತೆರೆದೆ ಮತ್ತು ನಾನು ಮಾಡಿದ ಮೊದಲ ಕೆಲಸವೆಂದರೆ, ಅಮ್ಮ, ದಯವಿಟ್ಟು ನನ್ನ ಹಾಸಿಗೆಯನ್ನು ಮಾಡಲು ಮರೆಯಬೇಡಿ. ನಾನು ಬಿಟ್ಟುಬಿಟ್ಟೆ. ಅದನ್ನು ಸಹಜವಾಗಿ ನಿರೀಕ್ಷಿಸಲಾಗಿತ್ತು ಮತ್ತು ನಾನು ಸರಿ ಎಂದು ಯೋಚಿಸಿದೆ. ಬಹುಶಃ ನಾನು ಹಾಸಿಗೆ ತಯಾರಕರಿಗಿಂತ ಜೀವನದಲ್ಲಿ ಸ್ವಲ್ಪ ಹಿಂದೆ ಉಳಿಯಬಹುದು. ಏನೇ ಇರಲಿ, ಈ 21 ದಿನಗಳ ಸಿದ್ಧಾಂತವು ಸ್ವಯಂ ಅಭಿವೃದ್ಧಿಯ ಪ್ರಪಂಚದ ಪ್ರಸಿದ್ಧ ಪುರಾಣ ಎಂದು ನಾನು ಹೇಳಿದರೆ ನಾನು ಉತ್ಪ್ರೇಕ್ಷೆ ಮಾಡುವುದಿಲ್ಲ. 21 ಸಂಖ್ಯೆ ಎಲ್ಲಿಂದ ಬಂತು ಮತ್ತು ಸ್ವಯಂ ಅಭಿವೃದ್ಧಿ ಪುಸ್ತಕಗಳು ಮತ್ತು ಕೋರ್ಸ್ಗಳಲ್ಲಿ ಹರಡಲು ಕಾರಣವೇನೆಂದು ಅರ್ಥಮಾಡಿಕೊಳ್ಳಲು ನಮ್ಮ ಸಿದ್ಧಾಂತಕ್ಕೆ ಸ್ವಲ್ಪ ಧುಮುಕೋಣ. ಡಾಕ್ಟರ್ ಮ್ಯಾಕ್ಸ್ವೆಲ್ ಮಾಲ್ಟ್ಜ್ ಅವರು 1950ರ ದಶಕದಲ್ಲಿ ಪ್ಲಾಸ್ಟಿಕ್ ಸರ್ಜನ್ ಆಗಿದ್ದರು. ಅವರು ತಮ್ಮ ರೋಗಿಗಳಲ್ಲಿ ವಿಚಿತ್ರವಾದ ಮಾದರಿಯನ್ನು ಗಮನಿಸಲು ಪ್ರಾರಂಭಿಸಿದರು. ಉದಾಹರಣೆಗೆ, ಮೂಗಿನ ಕೆಲಸದಲ್ಲಿ ರೋಗಿಯು ತನ್ನ ಹೊಸ ಮೂಗನ್ನು ನೋಡಲು ಪ್ರಾರಂಭಿಸಲು ನಿಖರವಾಗಿ 21 ದಿನಗಳನ್ನು ತೆಗೆದುಕೊಂಡಿರುವುದನ್ನು ಅವನು ನೋಡಿದನು. ರೋಗಿಯ ಕೈ ಅಥವಾ ಕಾಲು ಕತ್ತರಿಸಿದ್ದರೆ, ರೋಗಿಯು ತನ್ನ ಹೊಸ ಸ್ಥಿತಿಯೊಂದಿಗೆ ಬಳಸುವುದನ್ನು ಪ್ರಾರಂಭಿಸುವ ಮೊದಲು ನಿಖರವಾಗಿ 21 ದಿನಗಳವರೆಗೆ ತನ್ನ ಹೊಸ ಅಂಗದ ಭಾವನೆಯನ್ನು ಒಪ್ಪಿಕೊಳ್ಳುತ್ತಾನೆ ಎಂದು ಅವರು ಗಮನಿಸಿದರು. ಡಾಕ್ಟರ್ ಮಾಲ್ಟ್ಜ್ ತಮ್ಮ ಸಿದ್ಧಾಂತವನ್ನು ಪುಸ್ತಕದಲ್ಲಿ ಪ್ರಕಟಿಸಿದರು. ಅದು ಆ ಯುಗದಲ್ಲಿ ಬಹಳ ಪ್ರಸಿದ್ಧವಾಯಿತು ಮತ್ತು 30 ಮಿಲಿಯನ್ಗಿಂತಲೂ ಹೆಚ್ಚು ಪ್ರತಿಗಳು ಮಾರಾಟವಾದವು. ಇಲ್ಲಿ ಸಂಘರ್ಷವು ಪ್ರಾರಂಭವಾಯಿತು ಮತ್ತು ಜನರು ಅವರ ಸಿದ್ಧಾಂತವನ್ನು ಏಕೆ ನಂಬಲು ಪ್ರಾರಂಭಿಸಿದರು ಎಂಬುದು ಅರ್ಥಪೂರ್ಣವಾಗಿದೆ. ಏಕೆ? ನಂಬರ್ 1, ಸಂಖ್ಯೆ 21ನ್ನು ಅಲ್ಪಾವಧಿಯ ಅವಧಿ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಪ್ರಲೋಭನೆ ಎಂದು ಪರಿಗಣಿಸಲಾಗುತ್ತದೆ. ಅಂದರೆ ನೀವು ಏನನ್ನಾದರೂ ಮಾಡಬಹುದು. ನಂಬರ್ 2, ಸಂಖ್ಯೆ 21 ನಂಬಲರ್ಹವಾಗಲು ಸಾಕಷ್ಟು ಉದ್ದವಾಗಿದೆ. ಕಠಿಣ ಸವಾಲು, ಆದರೆ ಅಸಾಧ್ಯವಲ್ಲ. ನನ್ನ ಪ್ರಕಾರ ಯಾರೂ ತಮ್ಮ ಇಡೀ ಜೀವನವನ್ನು ಬದಲಾಯಿಸಲು ಇಷ್ಟಪಡುವುದಿಲ್ಲ ಕೇವಲ 21 ದಿನಗಳಲ್ಲಿ. ನೀವು ಪ್ರತಿದಿನ ಬೆಳಿಗ್ಗೆ ಬೇಗನೆ ಏಳಲು ಇಷ್ಟಪಡುವುದಿಲ್ಲವೇ? ನೀವು ಆರೋಗ್ಯಕರ ಪಾಕವಿಧಾನಗಳನ್ನು ಅಡುಗೆ ಮಾಡಲು ಇಷ್ಟಪಡುವುದಿಲ್ಲವೇ? ನೀವು ಬೇರೆ ಬೇರೆ ಥರದ ಸ್ಮೂತಿಗಳನ್ನು ಕುಡಿಯಲು ಇಷ್ಟಪಡುವುದಿಲ್ಲವೇ? ಮತ್ತು ಎಲ್ಲ 1 ತಿಂಗಳೊಳಗೆ. ನಾವು ಹೃದಯ ಬಡಿತದಲ್ಲಿ ಅದನ್ನು ಮಾಡಲು ಹೋಗುತ್ತೇವೆ. ಆದ್ದರಿಂದ ಇದು ನಿಜವೇ? ನಾವು ನಿಜವಾಗಿಯೂ 21 ದಿನಗಳಲ್ಲಿ ನಮ್ಮ ಜೀವನವನ್ನು ಬದಲಾಯಿಸಬಹುದೇ? ಇದು ತುಂಬ ರೋಮಾಂಚಕರವಾಗಿದೆ ಎಂದು ನನಗೆ ತಿಳಿದಿದೆ, ಆದರೆ ಸಮಯವನ್ನು ಅಂದಾಜು ಮಾಡಲು ನೀವು ಪರಿಗಣಿಸಬೇಕಾದ ಕೆಲವು ಅಂಶಗಳಿವೆ ಮತ್ತು ಇದು ಹೊಸ ಅಭ್ಯಾಸವನ್ನು ರೂಪಿಸಲು ಅಥವಾ ಹಳೆಯ ಅಭ್ಯಾಸವನ್ನು ತೊಡೆದುಹಾಕಲು. ಮೊದಲನೆಯದು ನಿಮ್ಮ ಗುರಿಯ ಸಂಕೀರ್ಣತೆಯಾಗಿದೆ. ನಾನು ದಿನನಿತ್ಯದ ಹಣ್ಣನ್ನು ತಿನ್ನುವುದನ್ನು ಪ್ರಾರಂಭಿಸಲು ನಿರ್ಧರಿಸಿದರೆ ಅದು ಸರಳ ಅಭ್ಯಾಸವೆಂದು ಪರಿಗಣಿಸಲ್ಪಡುತ್ತದೆ. ನಾನು ಟೆನ್ನಿಸ್ ಸರ್ವ್ನಂತಹ ಸಂಕೀರ್ಣವಾದ ಅಥ್ಲೆಟಿಕ್ ಕೌಶಲ್ಯವನ್ನು ಪಡೆಯಲು ಬಯಸಿದರೆ ನಾನು ಬಹುಶಃ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತೇನೆ. ಎರಡನೆಯದು, ನಡವಳಿಕೆಯ ಸ್ಥಿರತೆಯು ಸ್ವಾಧೀನತೆಯ ವೇಗವನ್ನು ಪರಿಣಾಮ ಬೀರುತ್ತದೆ.
ನಾನು ದಿನಕ್ಕೆ 3 ನಿಮಿಷಗಳ ಕಾಲ ನಿರ್ದಿಷ್ಟ ನಡವಳಿಕೆಯನ್ನು ಪುನರಾವರ್ತಿಸುವುದು. ನನ್ನ ಸ್ನೇಹಿತ ದಿನಕ್ಕೆ 30 ನಿಮಿಷಗಳ ಕಾಲ ಅದೇ ನಡವಳಿಕೆಯನ್ನು ಪುನರಾವರ್ತಿಸುವುದಕ್ಕಿಂತ ಭಿನ್ನವಾಗಿದೆ. ಆದ್ದರಿಂದ ನಾವು ವಿಷಯಗಳನ್ನು ತೆರವುಗೊಳಿಸಲು ಬಯಸುತ್ತೇವೆ. ಹೊಸ ಅಭ್ಯಾಸವನ್ನು ರೂಪಿಸಲು ಅಥವಾ ಹಳೆಯದನ್ನು ಹೊಡೆದುಹಾಕಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಅಥವಾ ನಾವು ಅವಲಂಬಿಸಬಹುದಾದ ಒಂದು ವಿಶ್ವಾಸಾರ್ಹ ಅಧ್ಯಯನವಿದೆಯೇ? ಉತ್ತರ ಹೌದು. ನಮ್ಮ ಅಭ್ಯಾಸಗಳು ಹೇಗೆ ರೂಪುಗೊಂಡವು ಎಂಬ ಶೀರ್ಷಿಕೆಯ ಫಿಲಿಪ್ ಲಾಲಿ ಎಂಬ ಶರೀರಶಾಸ್ತ್ರಜ್ಞರ ಪ್ರಸಿದ್ಧ ಅಧ್ಯಯನವಿದೆ. ಅಧ್ಯಯನವು 12 ವಾರಗಳ ಅವಧಿಯಲ್ಲಿ 96 ಜನರನ್ನು ಅನುಸರಿಸಿತು. ಪ್ರತಿಯೊಬ್ಬ ವ್ಯಕ್ತಿಯು ಕೆಲಸ ಮಾಡಲು 12 ವಾರಗಳ ಅಭ್ಯಾಸವನ್ನು ಆರಿಸಿಕೊಂಡಿದ್ದಾನೆ. ಉದಾಹರಣೆಗೆ, ಊಟದ ಮೊದಲು 3 ಕಪ್ ನೀರು ಕುಡಿಯುವುದು ಅಥವಾ ರಾತ್ರಿಯ ಊಟದ ನಂತರ 15 ನಿಮಿಷಗಳ ಕಾಲ ಓಡುವುದು. 12 ವಾರಗಳ ನಂತರ ಹೊಸ ಅಭ್ಯಾಸವನ್ನು ಉಪಪ್ರಜ್ಞೆಯಿಂದ ಪ್ರಾರಂಭಿಸಲು ಹಳೆಯ ಅಭ್ಯಾಸದಿಂದ ಚಲಿಸುವ ಸಮಯವನ್ನು ನಿರ್ಧರಿಸಲು ಡೇಟಾವನ್ನು ವಿಶ್ಲೇಷಿಸಲಾಗಿದೆ. ಮತ್ತು 12 ವಾರಗಳ ನಂತರ ಕಾರ್ಯವು ಅಭ್ಯಾಸವಾಗಲು ಸರಿಸುಮಾರು 2 ರಿಂದ 8 ತಿಂಗಳುಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ನಾವು ಕಂಡುಕೊಂಡಿದ್ದೇವೆ. ಅಥವಾ ನಿಖರವಾಗಿ ಹೇಳಬೇಕೆಂದರೆ 66 ದಿನಗಳು. ಅಭ್ಯಾಸವನ್ನು ರೂಪಿಸಲು ತೆಗೆದುಕೊಂಡ ಸಮಯದ ವ್ಯತ್ಯಾಸವು ಹೆಚ್ಚಾಗಿ ಕಾರ್ಯ, ವ್ಯಕ್ತಿ ಮತ್ತು ಅವರ ಸಂದರ್ಭಗಳ ಕಾರಣದಿಂದಾಗಿರುತ್ತದೆ. ಏಕೆಂದರೆ ಕೆಲವರು 18 ದಿನಗಳಲ್ಲಿ ಅಭ್ಯಾಸವನ್ನು ರೂಪಿಸಲು ಸಾಧ್ಯವಾಯಿತು ಮತ್ತು ಇತರರು 254 ದಿನಗಳನ್ನು ತೆಗೆದುಕೊಂಡರು. ಆದ್ದರಿಂದ ಸೈಕಾಲಜಿಸ್ಟ್ ಲಾಲಿ ಪ್ರಕಾರ, ನೀವು ಹೊಸ ಅಭ್ಯಾಸವನ್ನು ರೂಪಿಸಲು ಅಥವಾ ಹಳೆಯದನ್ನು ತೊಡೆದುಹಾಕಲು ಬೇಕಾದ ಸಮಯವನ್ನು ತಿಳಿದುಕೊಳ್ಳಲು ಬಯಸಿದರೆ ನಿಮಗೆ 2 ರಿಂದ 8 ತಿಂಗಳುಗಳು ಬೇಕಾಗಬಹುದು ಅಥವಾ ಕೇವಲ 21 ದಿನಗಳು ಬೇಕಾಗಬಹುದು. ಸ್ನೇಹಿತರೆ, ಇದು 2 ತಿಂಗಳುಗಳು, 3 ತಿಂಗಳುಗಳು, 1 ವರ್ಷ, 2 ವರ್ಷಗಳು, ಇದು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂಬುದು ಮುಖ್ಯವಲ್ಲ. ನೀವು ಇಂದಿನಿಂದ ಪ್ರಾರಂಭಿಸಬೇಕು ಮತ್ತು ಒಮ್ಮೆ ನೀವು ನಿಮ್ಮ ಹೊಸ ಅಭ್ಯಾಸವನ್ನು ಕಾಪಾಡಿಕೊಳ್ಳಲು ಪ್ರಾರಂಭಿಸಿದರೆ ಅದನ್ನು ನಿಮ್ಮ ವೇಳಾಪಟ್ಟಿಯ ಒಂದು ಭಾಗವಾಗಿ ಮಾಡಿ ಜ್ಞಾಪನೆಗಳ ಪೂರಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ಮತ್ತು ಮುಖ್ಯವಾಗಿ, ನೀವು ಪರಿಪೂರ್ಣರಾಗಿರಬೇಕಾಗಿಲ್ಲ. ಒಮ್ಮೆ ಅಥವಾ 2 ಬಾರಿ ತಪ್ಪು ಮಾಡುವುದು ನಿಮ್ಮ ನಡವಳಿಕೆ ಮೇಲೆ ಶಾಶ್ವತ ಪರಿಣಾಮ ಬೀರುವುದಿಲ್ಲ. ವಾಸ್ತವವಾಗಿ ಅದು ನಿಮ್ಮನ್ನು ವಿಷಯಗಳಿಗೆ ಹೊರದಬ್ಬದಿರಲು ಸಮಯವನ್ನು ನೀಡುತ್ತದೆ. ನಿಮಗೆ ನೀವೇ ಸಮಯವನ್ನು ನೀಡಬೇಕು ಮತ್ತು ಕೇವಲ ಒಂದು ಉತ್ತಮ ಆವೃತ್ತಿಯಾಗಲು ನಿಮ್ಮನ್ನು ಹೊರದಬ್ಬುವುದು ಅಲ್ಲ. ನಾನು ಉತ್ತಮ ವ್ಯಕ್ತಿಯಾಗಲು ಬಯಸಿದರೆ ನಾನು ವ್ಯವಸ್ಥೆಗೆ ಬದ್ಧವಾಗಿರಬೇಕು ಮತ್ತು ಪ್ರಕ್ರಿಯೆಯನ್ನು ಅಳವಡಿಸಿಕೊಳ್ಳಬೇಕು. ಆ ರೀತಿಯಲ್ಲಿ ನಾನು ವಿಷಯಗಳಿಗೆ ತುಂಬ ಕಠಿಣವಾಗಿ ಹೊರದಬ್ಬುವ ಬದಲು ಸಣ್ಣ ಸುಧಾರಣೆಗಳನ್ನು ಮಾಡಲು ನಾನು ಬದ್ಧನಾಗಿರುತ್ತೇನೆ. ಬದಲಾವಣೆ ಯಾವಾಗಲೂ ಸುಲಭವಲ್ಲ ಮತ್ತು ಇದು ಯಾವಾಗಲೂ ಸರಳವಲ್ಲ. ಆದರೆ ಸಾಕಷ್ಟು ಸಮರ್ಪಣೆಯೊಂದಿಗೆ ಯಾವುದೇ ಅಭ್ಯಾಸವನ್ನು ಮರುರೂಪಿಸಬಹುದು. ಆದ್ದರಿಂದ ನೀವು ನಿಜವಾಗಿಯೂ ಅದನ್ನು ಬಯಸಿದರೆ, ನಿಮ್ಮ ಅತ್ಯುತ್ತಮ ಆವೃತ್ತಿಯಾಗಲು ಇಂದೇ ಎದ್ದೇಳಿ ಮತ್ತು ಅದರ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸಿ. ನೀವೆಲ್ಲರೂ ಅಲ್ಲಿಗೆ ಹೋಗುತ್ತೀರಿ ಎಂದು ನಾನು ಭರವಸೆ ನೀಡುತ್ತೇನೆ. ಧನ್ಯವಾದಗಳು. ಶರೀರದಲ್ಲಿ ಯಾವ ಸೌಂದರ್ಯವೂ ಶಾಶ್ವತವಾಗಿ ಇರುವುದಿಲ್ಲ. ಸೌಂದರ್ಯ ಇರುವುದು ವ್ಯಕ್ತಿಯ ಕರ್ಮದಲ್ಲಿ, ಅವನ ವಿಚಾರದಲ್ಲಿ, ಅವನ ಮಾತಿನಲ್ಲಿ, ಅವನ ವ್ಯವಹಾರದಲ್ಲಿ.
ಅವನ ಸಂಸ್ಕಾರದಲ್ಲಿ ಮತ್ತು ಅವನ ಚಾರಿತ್ರ್ಯದಲ್ಲಿ. ಯಾರ ಜೀವನದಲ್ಲಿ ಇವೆಲ್ಲವೂ ಇದೆಯೋ ಆ ವ್ಯಕ್ತಿ ಪ್ರಪಂಚದಲ್ಲಿ ಎಲ್ಲರಿಗಿಂತಲೂ ಸುಂದರ. ಪಾತ್ರೆಯಲ್ಲಿ ನೀರಿದ್ದರೆ ಮಾತ್ರ ಅದರಲ್ಲಿ ಪ್ರತಿಬಿಂಬ ಮೂಡೀತು ಅಲ್ಲವೇ? ಖಾಲಿ ಪಾತ್ರೆಯಲ್ಲಿ ಎಂದಿಗೂ ಪ್ರತಿಬಿಂಬ ಕಾಣಿಸಲಾರದು. ಅದೇ ರೀತಿ ಹೃದಯದಲ್ಲಿ ದೈವಿ ಗುಣಗಳಾದ ಪ್ರೀತಿ, ಕರುಣೆ, ತಾಳ್ಮೆ, ಕ್ಷಮೆ, ನಿಸ್ವಾರ್ಥತೆ, ಕರ್ತವ್ಯಪರತೆಗಳು ಹೊನಲು ತುಂಬಿ ತುಳುಕುತ್ತಿದ್ದಲ್ಲಿ ಮಾತ್ರ ಆ ದೇವರ ದಿವ್ಯ ದರ್ಶನ ಯೋಗ ಲಭಿಸುವುದು ಖಂಡಿತ. ದೂರದಿಂದ ನೋಡಿದರೆ ಪ್ರತಿಯೊಬ್ಬ ವ್ಯಕ್ತಿ ಸುಖವಾಗಿರುವಂತೆ ಕಾಣುತ್ತಾನೆ. ಆದರೆ ಅವನ ಬಗ್ಗೆ ತಿಳಿದಾಗಲೇ ಅವನ ಜೀವನದ ಸತ್ಯ ತಿಳಿಯುವುದು. ಅಪ್ಪನ ದುಡ್ಡಲ್ಲಿ ಖರೀದಿ ಮಾಡಿದ ದುಬಾರಿ ಸುಗಂಧ ದ್ರವ್ಯಕ್ಕಿಂತ ದುಡಿದು ಬಂದ ಮಗನ ಬೆವರಿನ ವಾಸನೆ ಅದೆಷ್ಟೋ ಶ್ರೇಷ್ಠ. ಬದುಕಿಗೆ ನನಗೊಬ್ಬ ಒಳ್ಳೆಯ ಗುರು ಇಲ್ಲವೆಂದುಕೊಳ್ಳಬೇಡಿ. ನಾವು ಮಾಡುವ ತಪ್ಪುಗಳೇ ಎಷ್ಟೋ ಒಳ್ಳೆಯ ಪಾಠಗಳನ್ನು ಕಲಿಸುತ್ತದೆ. ದುಡಿಯೋನಿಗೆ ಗೊತ್ತು ಮಣ್ಣಿನ ಬೆಲೆ, ಹೆತ್ತೋರಿಗೆ ಗೊತ್ತು ಹೆಣ್ಣಿನ ಬೆಲೆ, ಬಡವರಿಗೆ ಗೊತ್ತು ದುಡ್ಡಿನ ಬೆಲೆ, ಈ ಮೂರು ತಿಳಿದವರಿಗೆ ಗೊತ್ತು ಜೀವನದ ಬೆಲೆ. ಜೀವನದಲ್ಲಿ ನೀವು ಮಾಡಿದ ತಪ್ಪುಗಳನ್ನು ದಾಟಿ ಮತ್ತೊಮ್ಮೆ ಬಲವಾಗಿ ನಿಲ್ಲಲು ಅದರಿಂದ ಚೇತರಿಸಿಕೊಳ್ಳಿ. ನಿಮ್ಮ ಆಸರೆಯಲ್ಲಿ ನೀವು ಇರಿ, ಏಕೆಂದರೆ ಬೇರೆ ಯಾರೂ ಆಗುವುದಿಲ್ಲ. ಜೀವನವು ಪ್ರತಿಯೊಬ್ಬರನ್ನು ತಮ್ಮದೇ ಆದ ಸನ್ನಿವೇಶಗಳಲ್ಲಿ ನಿರತರಾಗಿಸುತ್ತದೆ. ಜೀವನದಲ್ಲಿ ಯಾರನ್ನಾದರೂ ಮರೆಯಿರಿ, ಆದರೆ ನಿನ್ನ ಕೈಯಲ್ಲಿ ಏನಾಗುತ್ತೆ ನಾನು ನೋಡ್ತೀನಿ ಎಂದವರನ್ನು ಮರೆಯದಿರಿ. ಜೀವನಕ್ಕೆ ಸ್ಫೂರ್ತಿ ಅವರೇ. ಎಲ್ಲರೂ ಅವರವರ ಪರಿಸ್ಥಿತಿಗೆ ತಕ್ಕಂತೆ ಮಾತನಾಡುವವರೇ ಹೊರತು ಯಾರೂ ನಿನ್ನ ಜಾಗದಲ್ಲಿ ನಿಂತು ನಿನ್ನ ಪರಿಸ್ಥಿತಿಯನ್ನು ಯೋಚಿಸುವುದಿಲ್ಲ. ಇದುವೇ ಬದುಕು. ಎಷ್ಟೋ ಸಲ ನಾಳೆ ಎಲ್ಲ ಸರಿ ಹೋಗುತ್ತದೆ ಎಂಬ ನಮ್ಮ ಗುಡ್ಡು ಭರವಸೆ ನಮ್ಮ ಪ್ರತಿ ನಿತ್ಯದ ಇವತ್ತುಗಳನ್ನು ಹಾಳುಗೆಡವುತ್ತಾ ಹೋಗಿರುತ್ತದೆ. ಗಮನಿಸಿಕೊಳ್ಳಿ. ನಾಳೆ ಮಾಡೋಣ, ನಾಳೆ ಓದೋಣ, ನಾಳೆ ರಾಜಿ ಮಾಡಿಕೊಳ್ಳೋಣ, ನಾಳೆ ಸಾಲ ತೀರಿಸೋಣ, ನಾಳೆಯಿಂದ ಪರೀಕ್ಷೆಗೆ ಸಿದ್ಧತೆ ಪ್ರಾರಂಭಿಸೋಣ, ನಾಳೆಯಿಂದ ಕುಡಿತ ಬಿಡೋಣ. ಹೀಗೆ ನಾಳೆಯ ಬಗ್ಗೆ ಹೋಪ್ ಇಟ್ಟುಕೊಳ್ಳುತ್ತಲೇ ನಾವು ನಮ್ಮ ಇವತ್ತುಗಳ ಮೇಲೆ ಚಪ್ಪಡಿ ಎಳೆದು ಬಿಟ್ಟಿರುತ್ತೇವೆ. ಸುಳ್ಳು, ಮೋಸ, ದ್ರೋಹ, ವಂಚನೆ, ದೇವರ ಬಳಿ ಸಾಲ ಮಾಡಿದಂತೆ ಒಂದಲ್ಲ ಒಂದು ದಿನ ಬಡ್ಡಿ ಸಮೇತ ತೀರಿಸಲೇಬೇಕು. ಸತ್ಯ, ದಾನ, ಧರ್ಮ, ನ್ಯಾಯ, ನೀತಿಗಳು ಉಳಿತಾಯ ಖಾತೆಗೆ ಜಮಾ ಮಾಡಿದಂತೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರುತ್ತವೆ. ಮನುಷ್ಯ ಮನೆ ಬದಲಾಯಿಸುತ್ತಾನೆ, ಊರು ಬದಲಾಯಿಸುತ್ತಾನೆ, ಬಟ್ಟೆ ಬದಲಾಯಿಸುತ್ತಾನೆ, ಸಂಬಂಧಗಳನ್ನು ಬದಲಾಯಿಸುತ್ತಾನೆ, ಅಷ್ಟೇ ಯಾಕೆ ಸ್ನೇಹಿತರನ್ನು ಬದಲಾಯಿಸುತ್ತಾನೆ. ಆದರೂ ಅವನಿಗೆ ನೆಮ್ಮದಿ ಇರೋದಿಲ್ಲ. ಯಾಕೆ ಗೊತ್ತಾ? ಯಾಕೆಂದರೆ ಅವನು ತನ್ನನ್ನು ತಾನು ಬದಲಾಯಿಸಿಕೊಳ್ಳುವುದಿಲ್ಲ. ನಾವು ಸಂಪಾದಿಸಿದ ಒಡವೆ, ವಸ್ತ್ರ, ಕಾಂಚನ, ಆಸ್ತಿ, ಸಂಪತ್ತು ಇವೆಲ್ಲವಕ್ಕೂ ನಾವೇ ಕಾವಲುಗಾರರಾಗಿರಬೇಕು. ಆದರೆ ನಾವು ಸಂಪಾದಿಸಿದ ಸ್ನೇಹ, ವಿದ್ಯೆ, ದಾನ, ಧರ್ಮ ಮಾಡಿ ಸಂಪಾದಿಸಿದ ಪುಣ್ಯ ಇವೆಲ್ಲವೂ ನಮಗೆ ಕಾವಲಾಗಿರುತ್ತದೆ. ನೀವು ಯಾರಿಗಾದರೂ ನೀಡುವ ಅತ್ಯಂತ ಅಮೂಲ್ಯವಾದ ಉಡುಗೊರೆ ನಿಮ್ಮ ಸಮಯ ಮತ್ತು ಗಮನ.
ಯಾವ ಗೆಳೆತನವೂ ಶಾಶ್ವತವಲ್ಲ. ಎಲ್ಲರೂ ಸಮಯ ಸಾಧಕ ಸ್ವಾರ್ಥಿಗಳೇ. ಸ್ವಾರ್ಥವಿಲ್ಲದ ಸ್ನೇಹ ಎಲ್ಲಿಯೂ ಇಲ್ಲ. ಬೇಕಾದಾಗ ಯಾರು ಬಂದು ಸಹಾಯ ಮಾಡಲ್ಲ. ಫ್ರೆಂಡ್ಶಿಪ್ ಡೇ ದಿನ ಕೈ ಮೇಲೆ ಇದ್ದ ಬ್ಯಾಂಡ್ಗಳಷ್ಟು ಕೈಗಳು ಕಷ್ಟ ಬಂದಾಗ ನಮ್ಮ ಹೆಗಲ ಮೇಲೆ ಇರುವುದಿಲ್ಲ. ಜೀವನ ಸಾಗಿಸೋಕೆ ಬಹಳ ದುಡ್ಡು ಬೇಕಾಗಿಲ್ಲ. ಆದರೆ ಇನ್ನೊಬ್ಬರನ್ನ ನೋಡಿ ಜೀವನ ಸಾಗಿಸಲು ಎಷ್ಟು ದುಡ್ಡಿದ್ದರೂ ಸಾಕಾಗುವುದಿಲ್ಲ. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರೂ ಇಲ್ಲ ಎಂದು ಕೊರಗಬೇಡ. ಸದಾಚಾರ ಸಂಪನ್ನನಾಗಿ ಜಗತ್ತನ್ನು ಪ್ರೀತಿಸಿ ನೋಡು. ಯಾರೂ ನಿನ್ನನ್ನು ಅಳಗೊಡುವುದಿಲ್ಲ. ಬೆಳಕು ನೀಡಿ ಉರಿದ ನಂತರವೇ ಮೇಣದ ಬತ್ತಿಗೆ ಗೊತ್ತಾಗಿದ್ದು, ನನ್ನನ್ನು ಸುಟ್ಟಿದ್ದು ಮತ್ಯಾರೂ ಅಲ್ಲ, ನನ್ನೊಳಗಿನ ದಾರವೇ ಅಂತ. ನಮ್ಮ ಬದುಕಿನಲ್ಲಿ ಕೂಡ ಹಾಗೆಯೇ. ತಪ್ಪು ಮಾಡಿದಾಗ ಮಾತ್ರ ನಮಗೆ ನೆಪಗಳು, ಸುಳ್ಳುಗಳು, ಸಮರ್ಥನೆಗಳೆಲ್ಲವೂ ಬೇಕಾಗುತ್ತವೆ. ನಾವು ಸರಿ ಇದ್ದಾಗ ನಮಗೆ ಯಾವ ಸುಳ್ಳಿನ, ನೆಪದ, ಸಮರ್ಥನೆಗಳ ಅಗತ್ಯವೂ ಬೇಕಾಗುವುದಿಲ್ಲ. ನಾವು ಯಾರನ್ನೇ ಕಳೆದುಕೊಂಡರೂ ಬದುಕಬಹುದು. ಆದರೆ ನಮ್ಮನ್ನು ನಾವೇ ಕಳೆದುಕೊಂಡರೆ ಬದುಕುವುದು ಕಷ್ಟ. ನಾವು ಮೋಸ ಹೋದಾಗ ಮತ್ತೊಬ್ಬರನ್ನು ದೂರುವ ಅವಶ್ಯಕತೆ ಇಲ್ಲ. ಏಕೆಂದರೆ ನಾವೇ ಅವರಿಗೆ ಕೊಟ್ಟ ಸಲಿಗೆ ಮತ್ತು ಸಮಯ ಕೊಟ್ಟದ್ದು. ನಮ್ಮ ಹಿರಿಯರು ಹೇಳುತ್ತಿದ್ದರು, ಮನಸ್ಸಲ್ಲಿ ಏನೂ ಮುಚ್ಚಿಡಬೇಡ, ಎಲ್ಲ ಹೇಳಿಕೊ ಎಂದು. ಆದರೆ ಈಗ ಎಲ್ಲ ಮುಚ್ಚಿಡಬೇಕು ಅಂತ ಅನಿಸುತ್ತಿದೆ. ಯಾಕೆಂದರೆ ಹೇಳಿಕೊಂಡ್ರೆ ಭಾವನೆಗಳ ಜೊತೆ ಆಟ ಆಡುವವರೇ ಜಾಸ್ತಿ. ದೊಡ್ಡ ದೊಡ್ಡ ಮಾತುಗಳನ್ನಾಡುವುದರಿಂದ ಪ್ರಬುದ್ಧರಾಗುವುದಿಲ್ಲ. ಸಣ್ಣ ಸಣ್ಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದನ್ನು ಕಲಿತಾಗ ಮಾತ್ರ ಪ್ರಬುದ್ಧರಾಗುತ್ತೇವೆ. ನಗುವನ್ನೆಲ್ಲ ಮಾರಿ ಪ್ರೀತಿ ಖರೀದಿಸಿದೆ. ಇದೀಗ ಪ್ರೀತಿಯೇ ನನ್ನನ್ನು ಅಳುವಿಗೆ ಮಾರಿಬಿಟ್ಟಿದೆ. ನಿರ್ಧಾರಗಳೇ ಬದುಕನ್ನು ಬದಲಾಯಿಸುವುದು. ನಿರ್ಧಾರಗಳು ಸರಿಯಾಗಿರಬೇಕು. ನಿಖರವಾದ ಗುರಿ ಹೊಂದಿರಬೇಕು. ಗುರಿ ಇಲ್ಲದ ಸರಿ ನಿರ್ಧಾರಗಳಿಲ್ಲದ ಬದುಕು ಹಾಯಿ ಇಲ್ಲದ ದೋಣಿಯಂತೆ ಗಾಳಿ ಬೀಸಿದತ್ತ ಹೊಡೆದುಕೊಂಡು ಹೋಗಿ ದಡಮುಟ್ಟದೆ ತತ್ತರಿಸಿ. ಜೀವನವು ಗೊತ್ತು ಗುರಿ ಇಲ್ಲದ ಅಲೆಮಾರಿ ಜೀವನವಾದೀತು. ಒಂದೇ ಒಂದು ತಪ್ಪು ನಿರ್ಧಾರ ಕೂಡ ಬದುಕನ್ನು ಬದಲಾಯಿಸಬಲ್ಲದು. ಇದು ಮೋಸದ ಪ್ರಪಂಚ. ಇಲ್ಲಿ ಯಾರನ್ನಾದರೂ ನಂಬಬೇಕು ಅಂದರೆ 1000 ಬಾರಿ ಯೋಚಿಸಬೇಕು. ಯಾಕೆಂದರೆ ಇಲ್ಲಿ ಇರುವವರು ಯಾರೂ ನಮ್ಮವರಲ್ಲ. ಕಾಲಕ್ಕೆ ತಕ್ಕಂತೆ ಕ್ಷಣಕ್ಕೊಮ್ಮೆ ಇಲ್ಲಿ ಬದಲಾಗುವವರೇ ಜಾಸ್ತಿ. ಅರ್ಥ ಮಾಡಿಕೊಳ್ಳುವುದು ಮತ್ತು ತಿಳಿಯುವುದು, ಇವೆರಡಕ್ಕೂ ಬಹಳ ವ್ಯತ್ಯಾಸವಿದೆ. ಅನೇಕ ಜನರು ನಮ್ಮನ್ನು ತಿಳಿದಿರುತ್ತಾರೆ. ಆದರೆ ಕೆಲವರು ಮಾತ್ರ ನಮ್ಮನ್ನು ಅರ್ಥ ಮಾಡಿಕೊಂಡಿರುತ್ತಾರೆ.